ನೀನು ಬಾರ ಇಲ್ಲಿ. ಅಪ್ಪಾಜಿ ಅಪ್ಪಾಜಿ ಏನಾಯ್ತಪ್ಪಾಜಿ? ನಾನು ಹೋಗಿ ಪಂಡಿತನ ಕರ್ಕೊಂಡ್ಬಿಡ್ತೀನಿ. ಸಿಂಗಾರಿ ಸಿಂಗಾರಿ ಹೋಗಿ ಪಂಡಿತನ ಕರ್ಕೊಂಬರೋ. ಏನಾಯ್ತಪ್ಪಾಜಿ? ಅಪ್ಪ ಅಪ್ಪ ಬಂಗಾರಿ, ನನ್ನೊಂದು ಮಾತನಾಡ್ಸ್ಕೊಡ್ತೀಯ ಮರಿ? ಹೇಳಿ ಅಪ್ಪಾಜಿ. ಅನಾಥ ಆಗಿದ್ ನನ್ನ ಕರ್ಕೊಂಡ್ಬಂದು ಇಷ್ಟು ದೊಡ್ಡ ಮಾಡಿದ್ರಿ. ನಿಮ್ದೊಂದ್ ಮಾತನಾಡಿಸ್ಕೊಡಕ್ ನನ್ ಕೈಲಾಗಲ್ವಾ? ಖಂಡಿತ ನಡೆಸ್ಕೊಡ್ತೀನಿ. ಹೇಳಿ ಅಪ್ಪಾಜಿ. ಸಿಂಗಾರಿ, ತಾಯಿನ ಕಳ್ಕೊಂಡು ತಪ್ಪಲಿ. ಅವನಿಗೆ ತಾಯಿ ಆಗಿ ತಂದೆ ಆಗಿ ಪ್ರೀತಿಯಿಂದ ಸಾಕಿದೆ. ಆ ಜವಾಬ್ದಾರಿನ ಇನ್ಮೇಲೆ ನಿನಗೆ ಒಪ್ಪಿಸ್ತಿದ್ದೀನಿ. ಅಪ್ಪಾಜಿ ನನ್ನಿಂದ ಹೆಚ್ಚಿಗೆ ಮಾತಾಡಕ್ ಆಗ್ತಿಲ್ಲ. ಅಪ್ಪ ಬೇಗ ಮಾತ್ಕೊಡು. ಅಪ್ಪಾಜಿ ಅವನು ಓದಿ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನನ್ನ ಆಸೆ. ನೆರವೇರಿಸ್ಕೊಡ್ತೀಯ? ಖಂಡಿತ ಅಪ್ಪಾಜಿ. ತಗೋ. ಅಪ್ಪಾಜಿ 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 ಸಿಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಬಾರೋ. ಬಂಗಾರಿ ಆ ಸುಮ ಫಸ್ಟ್ ಕ್ಲಾಸ್ ಆಗಿದೆ. ಸಿಂಗಾರಿ ಪಾಸ್ ಆಗೋಣ ನೋಡು. 13 ವರ್ಷ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ, ಗೃಹ ಮಂತ್ರಿ ರಾಜೀನಾಮೆ. ನನ್ ಸಿಂಗಾರಿ ಪಾಸ್ ಆಗೋಣ ನೋಡು ಅಂದ್ರೆ ಅತ್ಯಾಚಾರ ಮಾಡ್ತಾನೆ. ಮೇಷ್ಟಪ್ಪ ನನ್ ಸಿಂಗಾರಿ ಪಾಸ್ ಆಗೋಣ ನೋಡು. ನಂಬರ್ ಏನಪ್ಪ? ಇರು. ಸಿಂಗಾರಿ ಪಾಸ್ ಆಗಿದ್ದಾನಪ್ಪ. ಪಾಸ್ ಆಗೋಣ? ಹೌದು. ಎಲ್ರು ಕೇಳ್ರು, ನನ್ ಸಿಂಗಾರಿ ಪಾಸ್ ಆಗೋಣ. ರಾಮಣ್ಣ ನನ್ ಸಿಂಗಾರಿ ಪಾಸ್ ಆಗೋಣ. ಸುಮ್ಮನೆ ಜಗಳ ಬಂಗಾರಿ. ಲೋ ಸಿಂಗಾರಿ, ಆಗಾಗ ಕಾಗದ ಬರೀತಾವ್ರು. ದುಡ್ಡು ಬೇಕಾದ್ರೆ ತಿಳಿಸು, ನಾ ಕಳ್ಸ್ಕೊಡ್ತೀನಿ. ಜಯಣ್ಣ ನನ್ ಸಿಂಗಾರಿ ಪಟ್ನಕ್ ಹೋಯ್ತಾವನೆ ಓದಕ್ಕೆ. ಅಲ್ಲೋ ಇನ್ನು ಎಷ್ಟಂತ ಓದಿಸ್ತೀಯ? ಇಲ್ಲಿ ಹಳ್ಳಿಲಿ ಏನಾದ್ರು ಸಂಪಾದನೆ ಮಾಡೋದ್ ಬಿಟ್ಬಿಟ್ಟು ಓದುತ್ತಾನಂತೆ. ಸುಮ್ಕಿರಲಿ, ನನ್ ಸಿಂಗಾರಿ ನನ್ನಂಗ ಆಗೋದನ್ ಬೇಡ. ಅವ್ನು ಓದಿ ದೊಡ್ಡ ಮನ್ಸ ಆಗ್ಬೇಕು. ಅಲ್ಲ ನನ್ ಸಿಂಗಾರಿ. ಅಲ್ಲೋ ಸಿಂಗಾರಿ, ನೀ ನನ್ ಜೊತೆಗಿದ್ರ ಅದೇನೋ ಒಂಥರ ಖುಷಿ. ನಿನ್ ದೂರ ಕಳ್ಸಕ್ ನಂಗ್ ಮನ್ಸೇ ಬರ್ತಾ ಇಲ್ಲ ಕಣ. ಅದಕ್ಕೆ ನಾನು ಹೇಳಿದ್ದು ಓದಿದ್ದೆಲ್ಲ ಸಾಕು, ಇಬ್ರು ಒಟ್ಟಿಗೆ ಇಲ್ಲೇ ಇರೋಣ ಅಂತ. ನೋಡು, ಓದಿ ದೊಡ್ಡ ಮನ್ಸ ಆಗೋ ಅಂತಂದ್ರೆ ಇಲ್ಲೇ ಇರ್ತಾರಂತೆ. ಸರಿ, ನಾನ್ ದೊಡ್ಡ ಮನುಷ್ಯ ಆಗೋರ್ಗು ತಿರುಗ್ ಕೂಡ ಬರಲ್ಲ. ಹೋಗ್ತೀನಿ.
ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶರಣಂ ಸರ್. ಸಾರಿ ಸರ್. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶರಣಂ ಶ್ರೀಕಂಠ ಪಾದೋದಕಂ ಪಾವನಂ ಶುಭಂ. ಸರ್, ದಯಾನಂದ್ ಸಾಗರ್ ಅವ್ರ ಮನೆ ನಾನೇ. ನಮಸ್ಕಾರ ಸರ್. ಏನಾಗ್ಬೇಕು? ಏನದು? ಪ್ರೊಫೆಸರ್ ರಾಜಶೇಖರ್ ಅವ್ರು ಕೊಟ್ಟು ಕಳ್ಸಿದ್ದಾರೆ. ಓಹ್, ಮನೆ ಬಾಡಿಗೆ ಬೇಕಾ? ಹೌದು. ಏನ್ ಮಾಡ್ಕೊಂಡಿದಿ? ಸ್ಟಡಿ ಮಾಡ್ತಾ ಇದ್ದೇನೆ ಸರ್. ಸ್ಟಡಿ ಮಾಡ್ತಿದೀಯಾ? ಮಾಡು ಮಾಡು. ನೋಡಯ್ಯ, ನನಗೆ ಬಾಡಿಗೆ ಮುಖ್ಯ ಅಲ್ಲ. ಮನೆ ಬಾಡಿಗೆಗೆ ಬರೋದಕ್ಕೆ ಮುಂಚೆ ನನ್ನ ಕೆಲವು ಕಂಡೀಷನ್ಸ್ ಇದೆ, ಕೇಳು. ಕಂಡೀಷನ್ ನಂಬರ್ 1, ಮನೇನ ತುಂಬಾ ನೀಟಾಗಿ ಇಟ್ಕೊಂಡಿರ್ಬೇಕು. ಏನಾದ್ರಾಗ್ಲಿ ನಿನ್ನ ಮಗಳನ್ನ ತುಂಬಾ ನೀಟಾಗಿ ಇಟ್ಕೊಂಡಿದ್ಯಾ. ಕಂಡೀಷನ್ ನಂಬರ್ 2, 24 ಗಂಟೆಯು ಕರೆಂಟ್ ನ ಉರಿಸಬಾರ್ದು. ದಿನಕ್ಕೆ 4 ಗಂಟೆ ಕರೆಂಟ್ ಬರೋದೇ ಹೆಚ್ಚು. 24 ಗಂಟೆ ಕರೆಂಟ್ ಉರಿಸಿದ್ರು ಇವರಪ್ಪನ ಮನೆ ಗಂಟೆನ ಹೋಗುತ್ತ. ಕಂಡೀಷನ್ ನಂಬರ್ 3, ಯಾವ ಗೋಡೆಗೂ ಮಳೆ ಹೊಡಿ ಕೂಡುದು. ಈಗ ನೀನು ಹೊಡೆದಿರೋದೇ ಸಾಕಾಗಿದೆ. ಕೊಟ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದುರ ಹೋಗ್ಬಿಡ್ಬೇಕು. ನೀನು ಮದುವೆ ಆಗಿದೆಯಾ? ಇಲ್ಲ ಸರ್. ದೇವ್ರ ಪ್ರಸಾದ ಕೊಡ್ತಾ ಇದ್ದೀನಿ, ತಗೋ. ನನ್ನ ಮಗಳನ್ನ ನಿಮ್ ತಂಗಿ ತರ ನೋಡ್ಕೋಬೇಕು. ಸದ್ಯ ಅವಳ ಮದುವೆನೂ ನಾನೇ ಮಾಡಿಸ್ಬೇಕು ಅಂತ ಹೇಳಿಲ್ವಲ್ಲ. ನಾ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ ಅಲ್ವಾ? ತೆಪ್ಪಿದೆಯಲ್ಲ. ಕೇಳಿಸ್ಕೊಂಡೆ ಸರ್. ಸರ್, ಒಂದ್ಸಲಿ ಮನೆ ನೋಡ್ಬೇಕಲ್ಲ ಸರ್. ನೀನೇನ್ ಮನೆ ನೋಡೋದು? ಬಾಡಿಗೆ ಆಸೆಗೋಸ್ಕರ ಕೊಡ್ತಾ ಇದ್ದೀನಿ. ಪ್ರೊಫೆಸರ್ ಚೀಟಿಗೋಸ್ಕರ ನೀನು ಬಾಡಿಗೆ ಕೊಡ್ತಾ ಇರೋದು. ಆಯ್ತು ಶಶಿ. ಏನಿದು? ಮನೆ ತೋರಿಸ್ತೀನಿ ಅಂತ ಹೇಳಿ ಮಗನ್ನ ತೋರಿಸ್ತಾ ಇದ್ದಾನಲ್ಲ. ಏನಪ್ಪಾಜಿ? ಏನೋ ಮನೆ ನೋಡ್ಬೇಕಂತೆ, ಕರ್ಕೊಂಡೋಗಿ ಮಾಡಿ ತೋರಿಸು. ಹೋಗು. ಬನ್ನಿ. ನೋಡಿ, ಇದೆ ನಿಮ್ಮನೆ. ನಿಮ್ಮನೆ ತುಂಬಾ ಚೆನ್ನಾಗಿದೆ. ಸರಿ, ನಿಮ್ಮಪ್ಪ ಈ ನೀರಿನ ಕಂಡೀಷನ್ ಹೇಳಲೇ ಇಲ್ವೇ? ಹೊರಗಡೆ ನಲ್ಲಿ ಇದೆ, ನೀವು ಬೇಕಾದ್ರೆ 24 ಗಂಟೆನೂ ನೀರು ಬಿಟ್ಕೋಬಹುದು. ಹೌದಾ? ಹಾಗಾದ್ರೆ ನಿಮ್ಮನೆ 100% ಓಕೆ. ತಗೊಳ್ಳಿ ನಿಮ್ಮನೆ ಅಕ್ಕಿ. ನನ್ ಕಾಗದ ಯಾವ್ದೋ ಬಂದಿಲ್ಲಪ್ಪ. ಯಾವ್ದೋ ಶನಿ ಮಲಗಕ್ಕೂ ಬಿಡಲ್ಲ. ನಿಮ್ಗೆ ದಿನ ಹಾಲ್ಬೇಕಾದ್ರೆ ನಮ್ಮನ್ನೇ ಕರಿತೀವಿ. ಎಷ್ಟು ದಿವಸಕ್ಕೊಂದು ಅರ್ಧ ಲೀಟರ್ ಸಿಗತ್ತಾ? ಇವಳು ನೋಡಿದ್ರೆ ಖಂಡಿತ ನನ್ನ ತಂಗಿ ತರ ಕಾಣಲ್ಲ. ಶಶಿ, ಶಶಿ, ಏನಪ್ಪಾಜಿ? ಬಾಮ್ಮ ಅಲ್ಲಿ. ಮೊದ್ಲಿ ದರಿದ್ರ ಅಂತ ಕೇಳು. ತೈ ತೈ ದಿದಿ ತೈ 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 ತೈ ತೈ. ಒಂದ್ ಫೋನ್ ಮಾಡ್ಬೇಕಿತ್ತಲ್ಲ? ತೈ ತೈ 2 ರೂಪಾಯಿ ಆಗುತ್ತೆ. ಹೌದು. ತೈ ತೈ ದಿದಿ ತೈ
ಹಾ ಸ್ಟೆಪ್ಸ್ ಚೇಂಜ್ ಮಾಡಿ. ತತ್ ತೈ ತಾಹ ಧಿತ್ ತೈ ತಾಹ ತತ್ ನಿಜವಾಗ್ಲೂ ತೈ ತಾಹ ನಿಮ್ ಮನೆಗಿಂತ ತೈ ತಾಹ ನೀವೇ ತುಂಬಾ ಹೆಚ್ಚಿದ್ದೀರಾ. ತೈ ತಾಹ ಅಹ ನಾನ್ ನಿಮ್ ಹತ್ರ ತೈ ತಾಹ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕಿತ್ತು. ತೈ ತಾಹ ಎಲ್ ಕಾಯ್ತಿರ್ಲಿ? ಅದನ್ನೇ ಕಂಟಿನ್ಯೂ ಮಾಡಿ. ತತ್ ತೈ ತಾಹ ಧಿತ್ ತೈ ತಾಹ ಕಂಟಿನ್ಯೂ ಮಾಡಕ್ಕೆ ತೈ ತಾಹ ನೀವು ಸಿಕ್ಕದೆ ತಾನೆ? ತೈ ತಾಹ. Shut up. ನಮ್ಮಪ್ಪ ನಿಮಗ್ ಮನೆ ಕೊಡೋಕ್ ಮುಂಚೆ 24 ಕಂಡೀಷನ್ ಹಾಕಿದ್ದಾರೆ. ಅದರಲ್ಲಿ ಇದು ಒಂದು. ಇನ್ನೊಂದು ಹೆಜ್ಜೆ ಏನಾದ್ರೂ ಮುಂದೆ ಬಂದ್ರೆ ಒದ್ದು ಹೊರಗೆ ಹಾಕ್ತಾರೆ. ಹುಷಾರ್. ತಾಮ್ ಒಂದ್ಸಲ ಒದ್ರೂ ಪರವಾಗಿಲ್ಲ, ಆಮೇಲೆ ನೀವು ಸಿಗ್ತಿರಲ್ಲ. ತತ್ತೈ 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 ದಿದಿತೈ ದಿದಿತೈ. ಅಯ್ಯೋ ಅಪ್ಪ ಬಂದ್ರು. ದಿದಿತೈ ದಿದಿತೈ. ಅಮ್ಮ ಬಂದ್ರು. ದಿದಿತೈ ದಿದಿತೈ. ಮಾಮ ಬಂದ್ರು. ದಿದಿತೈ ದಿದಿತೈ. ಫೋನ್ ಕೆಳಗಡೆ ಇಡ್ರಿ. ದಿದಿತೈ 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 ದಿದಿತೈ. ದುಡ್ಡು. ಅಯ್ಯೋ ರಾಮ ಚಿಲ್ಲರೆ ಇಲ್ಲ. ಅಯ್ಯೋ, ಆಮೇಲೆ ಕೊಡ್ರಿ. ತೈ, ತೈ, ದಿದಿತೈ, ದಿದಿತೈ. ತಗೊಳ್ಳಿ ನಿಮ್ ಚೇಂಜ್. ಚೇಂಜಾ? ಶಶಿ, ಐ ಲವ್ ಯು. ಶಶಿ, ಐ ಲವ್ ಯು, ಲವ್ ಯು, ಲವ್ ಯು, ಲವ್ ಯು. ಥೈ ಧಿತ್ ಥೈ. ನಾನಿವತ್ತು ಕಾಲೇಜ್ಗೆ ಹೋಗಲ್ಲ. ಈ ರವಿಗೋಸ್ಕರ ಈ ಶಶಿ ಬೀಚಲ್ಲಿ ಕಾಯ್ತಾ ಇರ್ತಾನೆ. ಶಶಿ, ಯಾಕೋ ಬಂಗಾರಿ ಸಪ್ಪಗಿದ್ಯಾ? ಇನ್ನೇನೋ ಮತ್ತೆ ನನ್ ಸಿಂಗಾರಿ ಪಟ್ನಕ್ಕೆ ಹೋದವನು ಒಂದ್ ಕಾಗದ ಬರ್ತಾವನೆ. ಅದು ನಾ ಸಂಡಾಕಿದ್ದೀನಿ. ಮನೆ ಯಜಮಾನ್ರ ಮಗಳನ್ನ ಪ್ರೀತಿ ಮಾಡ್ತಿದ್ದೀನಿ, ಅವಳೇ ಮದುವೆ ಆಗ್ತೀನಿ ಅಂತ. ಓದಿ ದೊಡ್ಡ ಮನ್ಸ ಅಂತ ಪಟ್ನ ಕಳ್ಸಿದ್ರೆ ಆ ಶ್ರೀಮಂತರ ಮಗಳನ್ನ ಮದುವೆ ಆಗ್ತಾನಂತೆ. ಇದು ಹೆಂಗದ ನೋಡ್ದ್ಯಾ? ಹೋಗ್ಲಿ ಬಿಡ, ಬಟ್ಟೆ ಬರೆ ಎಲ್ಲ ತಗೊಂಡೋಗಿ ಮೊದ್ಲು ಮದುವೆ ಮಾಡ್ಸತ್ಲಾಗೆ. ಸುಮ್ಕಿರಲಿ, ನಿಂಗೂ ಬುದ್ಧಿ ಇಲ್ಲ. ಒಪ್ಪತ್ತು ಉಣ್ಣಕ್ಕೆ ಮೇಲೆ ಕೆಳಗೆ ನೋಡ್ತಾ ಇದ್ದೀನಿ. ಅವ್ನ್ ತಿಂಗಳ ಖರ್ಚು ದುಡ್ಡು ಕಳ್ಸಕ್ಕೆ ಯಾರನ್ನೋ ಕಾಡಿಬೇಡಿ ಕಳಿಸ್ತಾ ಇದ್ದೀನಿ. ಈ ಸೌಭಾಗ್ಯಕ್ಕೆ ಆ ಶ್ರೀಮಂತರ ಮಗಳನ್ನ ಕಟ್ಕೊಂಡ್ರೆ ಅವ್ನ್ ಸಾಕ್ದಂಗೆ. ಎಲ್ರು ಹಂಗೆ ಇರ್ತಾರ? ನಮ್ ಸಿದ್ದನ ಹೆಂಡ್ತಿ ಶ್ರೀಮಂತನ ಮಗಳಲ್ವಾ? ಅವ್ರು ಚೆನ್ನಾಗಿ ಜೀವನ ಮಾಡ್ಕೊಂಡಿಲ್ವಾ? ಹಂಗ ಸರಿ, ಮತ್ತೆ ನಾನು ಈಗಲೇ ಮದುವೆ ಹೋಗಿ ತಯಾರಿ ಮಾಡ್ಕತೀನಿ. ಬಂಗಾರಿ, ಏನು ತವ ನಿನ್ ಸಿಂಗಾರಿಗೆ ಬರೋದಕ್ಕಾಗಲ್ಲ. ಕಳ್ಸಿದ್ ದುಡ್ಡು ತಗೋ, ಒಟ್ಟು ಹೆಬ್ಬೆಟ್ಟು. ಇದು ಯಾಕಲೇ ವಾಪಸ್ ಬಂದಿರೋದಕ್ಕೆ. ನೋಡ್ದ ಅವ್ನಿ ಸೊಕ್ಕಷ್ಟದೆ. ನಾ ದುಡ್ಡು ಕಳ್ಸಿರೋದೇ ಕಷ್ಟಪಟ್ಟು, ಅದನ್ನೂ ಹಿಂದಕ್ಕೆ ಕಳ್ಸೋನಲ್ಲ. ನೋಡ್ತೀನಿ. ಸಿಂಗಾರಿ,
ಎಲ್ಲಿದೆ ಅಲ್ಲಿ ಸಿಂಗಾರಿ? ಲೋ ಸಿಂಗಾರಿ. ಯಾರು? ನಾನು ಸಿಂಗಾರಿಗಳೇ ಬಂಗಾರಿ. ನನ್ ಸಿಂಗಾರಿಯಲ್ಲಿ ಸಿಂಗಾರಿ ಅಂತೆ ಸಿಂಗಾರಿ. ಯಾರಿಲ್ಲ ಹೋಗು. ಯಮೋ ನನ್ ಸಿಂಗಾರಿಯಲ್ಲಿ ಅಂತ ಕೇಳಿದ್ರೆ ಬಾಗ್ಲಾಗ್ತೀಯ ನೋಡು. ನನ್ನೇ ಹೊಡಿಯಕ್ ಬರ್ತೀಯಾ? ಏನು ಅಂದ್ರೆ ಸ್ವಲ್ಪ ಬೇಗ ಬನ್ನಿ ಇಲ್ಲಿ. ಯಾರೋ ಸಿಂಗಾರಿ ಗೆಳೆಯ ಅಂತೆ ಬಂದು ಜಗಳ ಮಾಡ್ತಾ ಇದ್ದಾನೆ. ಯಾರೋ ನೀನು? ನಾನು ಬಂಗಾರಿ. ನನ್ ಸಿಂಗಾರಿ ನೋಡಕ್ ಬಂದೆ. ಅವನೆಲ್ಲವನೇ? ಓಹ್, ಸಿಂಗಾರಿ ಬೇಕಾ? ಊರಾಚೆ ಋಷಿಮುಖ ಪರ್ವತ ಇದೆಯಲ್ಲ, ಅಲ್ಲಿ ಹುಡುಕು ಸಿಗ್ತಾರೆ. ಅದನ್ನ ಮೊದ್ಲು ಹೇಳಕ್ಕೆ ಒಂದು ಕೂಸ ಕೊಡ್ತೇನೆ ನೋಡು, ಹಿಂದೆ ಕಡ್ಕೋಬೇಕು. ಬಾಳ್ ಹಾಕೆ, ಬಾಳ್ ಹಾಕು, ಹೋಲ್ಟ್ ಹಾಕು, ದ್ರಾವೆ. ಇನ್ನು ಯಾರು ಬರುತ್ತೋ ಏನೋ. ಸಿಂಗಾರಿ ಸದ್ಯ ಬದುಕಿದ್ಯಲ್ಲ. ಲೋ ನಿಂಗೇನಾರು ಹೊಸಿ ಬುದ್ಧಿ ಆಯ್ತಾ? ಮದ್ವೆ ಆಗೋ ಜೋರ್ನಾಗೆ ನಾನ್ ಬರ್ದ ಕಾಗದ ವಾಪಸ್ ಕಳ್ಸಿದ್ಯಾ? ಓದಿ ದೊಡ್ಡ ಮನ್ಸ ಆಗೋನ ದುಡ್ಡನ್ ಕಳ್ಸಿದ್ರೆ ಅದನ್ನು ಹಿಂದೆ ಕಳ್ಸಿದ್ಯಾ? ಯಾಕೆ ಹಂಗ್ ಮಾಡ್ದೆ? ಯಾಕೆ ಹಂಗ್ ನೋಡ್ತೀಯ? ಮಾತಾಡಲೇ. ನಿನ್ ಕಳಲೆ ನೋಡ್ಲಾ? ನೋಡು, ನಿನ್ ಮದ್ವೆ ಜರಿ ಪಂಚೆ, ನಿನ್ ಹೆಂಡ್ರಿಗೆ ಸೀರೆ, ಕಟ್ಟ ತಾಳಿ ಎಲ್ಲಾ ಸ್ವಾಮಿ ಆಶೀರ್ವಾದ ಮಾಡ್ಕೊಂಡ್ ತಂದೀನಿ. ನೋಡಲೇ ಕಲೆ ಹಿಂಗೆ ನಾವು ದಯಗೆ ಹಿಡ್ಕೊಂಡೈತಾ? ಹೊಡಿತೀಯಾ? ನೋಡಿ ಸ್ವಾಮಿ, ಅಪ್ಪ ಅಮ್ಮ ಇಲ್ಲ ತಪ್ಪಿ ಅಂತ ಅವನಿಗೆ ಏಸನ್ ಮಾಡಿನಿ, ನನ್ ಮೇಲೆ ಕೈ ಮಾಡ್ತಾವನೆ. ಬುದ್ಧಿ ಸರಿ ಇಲ್ಲ. ನಿಂಗ್ ಬುದ್ಧಿ ಸರಿ ಇಲ್ಲ. ಇಲ್ಲಪ್ಪ, ಸಿಂಗಾರಿಗೆ ಹುಚ್ಚಿಡ್ದಿದೆ. ಸಿಂಗಾರಿ, ಲೋ ಸಿಂಗಾರಿ, ಪೂಜಾರಪ್ಪ, ನನ್ ಸಿಂಗಾರಿ ಹುಚ್ಚು ವಾಸಿ ಆಗಂಗೆ ದೇವ್ರ ಪೂಜೆ ಮಾಡಪ್ಪ. ನೀನು ನಾನು ಬಂಗಾರಿ, ಇವನ್ ಸ್ನೇಹಿತ. ಇವನ್ ಓದು ಅಂತ ಇಲ್ಲಿ ಕಳ್ಸಿದ್ರೆ ಹಿಂಗಾಗ್ಬಿಟ್ಟವನೆ. ಹೊಸಿ ಬೇಗ ಪೂಜೆ ಮಾಡಪ್ಪ. ಅದ್ಯಾಕೆ ಹಂಗ್ ನೋಡ್ತಿದ್ಯಾ? ಬೇಗ ಪೂಜೆ ಮಾಡು. ಪೂಜಾರಪ್ಪ, ನಾನ್ ದುಡಿಯೋ ದುಡ್ಡನಾಗ ಅರ್ಧ ದುಡ್ಡನ್ನ ದೇವ್ರಿಗೆ ಹಾಕ್ತೀನಿ. ಅದ್ರಾಗೇನಾರು ಒಂದ್ ಕಾಸು ಜಾಸ್ತಿ ಬಿದ್ದಿದ್ರೆ ನನ್ ಸಿಂಗಾರಿ ಹುಚ್ಚು ಸ್ವಲ್ಪ ಬೇಗ ವಾಸಿ ಆಗ್ಲಿ. ಬಂಗಾರಿ, ನಂಬುದವ್ರಿಗೆ ಆ ಸ್ವಾಮಿಯ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತಪ್ಪ. ನಿನ್ನ ಸಿಂಗಾರಿನ ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ಅವರು ಅವನಿಗಿರೋ ಹುಚ್ಚು ವಾಸಿ ಮಾಡ್ತಾರೆ. ಹೌದಾ? ಅವರೆಲ್ಲವ್ರೆ? ಹುಚ್ಚಾಸ್ಪತ್ರೆಯಲ್ಲಿ. ಅದೆಲ್ಲದೆ? ಬೆಂಗಳೂರಲ್ಲಿ. ಬೆಂಗಳೂರ? ಅದೆಲ್ಲದೆ ಪೂಜಾರಪ್ಪ? ಮೆಟ್ಲಿಳಿದು ಸೀದಾ ಹೋದ್ರೆ ಬಸ್ ಅಲ್ಲಿ ನಿಂತಿರೋದು ಕಾಣುತ್ತೆ. ಅದ್ರಲ್ಲಿ ಕೂತ್ಕೊಂಡ್ರೆ ಕಡೆ ಸ್ಟಾಪ್ ನಲ್ಲಿ ಇಳಿದು ಅಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ. ಹಂಗ ಹಂಗ ನಾ ಈಗಲೇ ಹೋಗ್ತೀನಿ. ಬರ್ರೇ.
ಬರಲಿ ಇವನಾರಲ್ಲಿ ನನ್ನಂಗೆ ಅವನೇ ಯೋ ಮೇಸ್ತ್ರಿ ಬರ ಇಲ್ಲಿ ಎಲ್ಲ ಕೂಲಿಯವರು ಮುಂದಿನ ತಿಂಗಳಷ್ಟೊತ್ತಿಗೆ ಬಿಲ್ಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಡ್ಬೇಕು ಇರೋ ಕೆಲಸ ಇಟ್ಕೊಂಡು ಹೇಗೆ ಪೂರೈಸ್ಲಿ ಅವಸರ ಕಜ್ಜಿ ಮೈನೇರ್ತಂತೆ ಅಲ್ಲ ಸ್ವಾಮಿ ನೀವ್ ಈ ತರ ಕುಣಿದ ತಕ್ಷಣ ಬರಕ್ಕೆ ಕೂಲರ್ ಒಂದು ಕಾಲ್ಬಟ್ಟಿ ಸರ ಅನ್ಕೊಂಡ್ರೇನು ಗಲಾಟೆ ಮಾತಾಡ್ತೀಯನೋ ಚೋದಿ ಮಗನೇ ಸುಮ್ಕೆ ಬರಲೇ ನೋಡಲಿ ನೋಡು ಯಾರೋ ಬರ್ತಾ ಇದಾರೆ ಕೆಲಸ ಮಾಡ್ತಾರೆ ಅಂತ ಕೇಳೋರ್ನ ಬಂದಪ್ಪ ಬನ್ನಿ ಬನ್ನಿ ಉಚ್ಚ ಆಸ್ಪತ್ರೆ ಇದೇನಾ ಇದು ಒಂಥರ ಉಚ್ಚ ಆಸ್ಪತ್ರೆನೆ ಸುಮ್ಕಿರೇ ಓಯ್ ಏನೋ ಮಾತಲ್ಲಿ ಕೆಲಸ ಮಾಡಿಸ್ಕೊಂಡು ಕಾಸು ಕೊಟ್ಟು ಕಳ್ಸೋ ಕಾಸು ಬೇರೆ ಕೊಡ್ತೀರಾ ಹೌದು ನೀವಿಬ್ರು ಕೆಲಸ ಮಾಡಿದ್ರೆ ಕೈ ತುಂಬಾ ಕಾಸು ಕೊಡ್ತೀವಿ ಹಂಗ ಏಯ್ ನಾನ್ ಸಿಂಗಾರಿ ಕೆಲಸ ಮಾಡಂಗಿಲ್ಲ ನಾನು ಒಬ್ನೇ ಕೆಲಸ ಮಾಡೋದು ಅಲ್ಕಣು ಈ ಪ್ಯಾಟಿ ಜನಕ್ಕೆ ಏನಾರ ಬುದ್ಧಿ ಅದ ಹುಚ್ಚಲು ಕೀಸ್ ದೊಡ್ಡ ಆಸ್ಪತ್ರೆನ ಕಟ್ಟೋದು ಹೌದೌದು ಹುಚ್ಚ ಮನೆ ಕಟ್ತಾನೆ ಜಾನ ಅದ್ರಲ್ಲಿ ವಾಸ ಮಾಡ್ತಾನೆ ನಡೀರಿ ನಡೀರಿ ಕೆಲಸ ನೋಡಿ ಅಲ್ಲ ಹೋಗ ಆ ಕಡೆ ಹೋಗು ಹುಚ್ಚ ಅಲ್ಲೋಗಿ ಪ್ಯಾಂಟ್ ಬಿಚ್ಚಿ ಹುಚ್ಚ ಹೋಗ್ಬೇಕು ಗೊತ್ತಾಯ್ತಾ ಎಳೆದ್ ಕೊಡಂದ್ರೆ ಬಲ್ತಿರೋದು ಕೊಟ್ಟಿದ್ಯಲ್ಲಮ್ಮ ನೀರಿ ಇಲ್ವಲ್ಲಮ್ಮ ಏ ಆಯ್ತಲ್ಲಪ್ಪ ಮಾಡ್ತೀನಿ ತಾಳ್ನಿಂಗೆ ಇದ್ದಮ್ಮ ಜಾನಕಿ ಜಾನಕಿ ನೀನ್ ಯಾರಮ್ಮ ನಿನ್ನ ಹೆಸರಿಲ್ಲವಲ್ಲಮ್ಮ ನನ್ನ ಮಗನೇ ಯಾವತ್ತಾದ್ರೂ ಹೆಂಗಸರ ಮುಖ ನೋಡಿದ್ಯೇನೋ ಇಷ್ಟು ಸೊಕ್ಕಿರ್ದಿದ್ರೆ ಎಳ್ನೀರ್ ಮೇಲೆ ಹುಚ್ಚ ಒಯ್ದಿದ್ದಲ್ದೆ ಅಲ್ಲು ಬೇರೆ ಕಿಸಿದ್ಯೇನೋ ಹಾಕ್ತೀನಿ ನೋಡು ಬುದ್ಧಿಗಿದ್ದಿ ನೆಟ್ಗಿದ್ಯಾ ನಿನ್ಗೆ ನಾನೆಲ್ಲಮ್ಮ ಹುಚ್ಚ ಇದೆ ಕೊಟ್ರೆ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು ಮುಂಡೆ ಮಗನೇ ಇನ್ನೊಂದ್ಸಲ ನನ್ ತಟ್ಟೆಗೇನಾದ್ರೂ ಬಂದ್ರೆ ಕಸಿ ಕಸಿ ಮಾಡಾಕ್ಬಿಡ್ತೀನಿ ಟೋಪಿ ಬೇರೆ ಕೇಳಿ ಮುಂಡೆ ಮಗನೇ ಹತ್ತನೇದಾಗ ಸಂಬಳ ತಗೋಬೇಕಾರೆ ಕೆನ್ನೆಗೊಂದು ಹೊಡಿಬೇಕು ಬಂಗಾರಿ ಈ ಕಡೆ ಅಲ್ಲಿ ಬರ್ಲೇ ಅಲ್ಲಿ ಕೂತ್ಕೊಳ್ಳ ನಡಿಯ ಅಲ್ಲಿ ಕೂತ್ಕೊಳ್ಳಲೇ ಯಾರ ನೀವು ನಮ್ಗೆ ಹುಚ್ಚಾಸ್ಪತ್ರೆಗೆ ಹೋಗ್ಬೇಕು ನಮ್ಮ ಹತ್ರ ಟಿಕೆಟ್ ಇದೆ ಬಿಲ್ಲು ಯಾಕಮ್ಮನಿ ಕಾಟಿದ್ಯಾ ಚಪ್ಪಲ ಚಪ್ಪಲ ಚಂಚಲ ನಿನ್ ಚಪ್ಪಲ ಗಿಪ್ಲ ಎಲ್ಲ ಆಮೇಲೆ ತಿರ್ಸ್ಕೋ ಮೊದ್ಲು ಹುಚ್ಚಾಸ್ಪತ್ರೆ ಎಲ್ಲಿದೆ ತೋರ್ಸು ನೋಡೋಣ
ಇದು ಯಾಕಿಂಗ್ ನಗ್ತಿದ್ಯಾ? ನಿಂಗೇನಾದ್ರು ಉಚ್ಕಿ ಚಿಡ್ದದ? ನೀವು ಹುಚ್ಚಾಸ್ಪತ್ರೆಗೆ ಹೋಗ್ಬೇಕಾ? ಹ್ಮ್. ಹಾ, ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಹುಚ್ಚಾಸ್ಪತ್ರೆ. ಅದಾ? ಹ್ಮ್. ಅದನ್ನ ಹೇಳಕ್ ಇಷ್ಟ ಅನ್ಕೊಂಡ್ ಆಡ್ಬೇಕಾ? ಆಗ್ತೀನಿ ನೋಡು. ಯಾಕಮ್ಮನೆ ಸಂತಾನೆ ಕಣಪ್ಪ. ಕಿರಲೆ ತಪ್ಪಾಯ್ತು ಕಣವು. ಛೇ 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 ಛೇ, ನಿಂಗೆ ಈ ವಯಸ್ಸಿನಾಗೆ ಹಿಂಗಾಗ್ಬಾರ್ದಾಗಿತ್ತು. ನನ್ ಸಿಂಗಾರಿಗೂ ಹಂಗೆ ನಿಮ್ಮಂಗೆ ಹುಚ್ಚು, ಅದಕ್ಕೆ ಹುಚ್ಚಾಸ್ಪತ್ರೆ ಸೇರ್ಸ ಅಂತ ಕರ್ಕೊಂಡ್ಬಂದಿನಿ. ಹುಚ್ಚಾಸ್ಪತ್ರೆ ಅಂದಂಗೆ ನಿಮ್ಗೆಲ್ಲ ಹುಚ್ಚು ಡೇಟ್ ವರ್ಷ ಆಯ್ತು? ಇಂಗ್ಲಿಷ್ ಹುಚ್ಚಿ ಅಂತ ಕಾಣಿಸುತ್ತೆ. ತುಸು ಪುಸು ಅಂತಾಳೆ. ನಡಿಯಲೇ ನಡಿಯೋ ನಡಿಯ. ನೀನಾರ ಹೊಸಿ ಹೇಳವ. ಈ ಡಾಕ್ಟ್ರಪ್ಪ ಎಲ್ಲ ಅವ್ರೆ? ಡಾಕ್ಟ್ರ ಅಲ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಫೋನ್ ಬಂದಿದೆ. ಹೌದಾ? ನಡಿಯಲೇ ಹುಚ್ಚು ಡಾಕ್ಟ್ರು ಹೋಯ್ತಾವ್ರೆ. ನಡಿಯೋ ಬರ್ಲಿ ದಿಗ್ಬಾರ. ಹಲೋ ಡ್ಯಾಡಿ, ನಾನ್ ನಿಕ್ಕಿ. ಏನಕ್ಕೆ ಅವ್ರು ಹೊಡಿಬಾರು. ಅವ್ರು ಹುಚ್ಚು ಡಾಕ್ಟ್ರು ಕಡೆ ನಿಮ್ ಮತ್ ಕೊಡಕ್ಕಿಲ್ಲ. ಯಾರು ನಿಮ್ಮ ಒಳಗ್ ಬಿಟ್ಟಿದ್ದು? ನನ್ ಸಿಂಗಾರಿಗೆ ಹುಚ್ಚಿರ್ಬಿಟ್ಟದೆ. ಹೊಸಿ ಹುಚ್ಚು ಮತ್ ಕೊಡು. ವಾಚ್ಮ್ಯಾನ್. ಎಸ್ ಸರ್. ಏನ್ ಮಾಡ್ತಿದ್ಯಾ ಅಲ್ಲಿ? ಹೊರ ಕಳ್ಸಿವ್ರನ್ನ. ಬಡ್ಡೆ ಮಾಡೋ ಒಂಬಲ್ಲಿ ಹಾಕ್ಬಿಡ್ತೀನಿ. ಯೋ ಡಾಕ್ಟ್ರಪ್ಪ, ಯಾವ ಸೀಮೆ ಡಾಕ್ಟ್ರೇ ನೀವು? ನನ್ ಸಿಂಗಾರಿಗೆ ಇಲ್ಲ ನೋಡು ಹುಚ್ಚಿಡ್ದು ಬಿಟ್ಟಿದೆ, ವಾಸಿ ಮಾಡೆ ಅಂತ ಕರ್ಕೊಂಡ್ಬಂದ್ರೆ ಕೊಳಪಟ್ಟಿಡ್ ತಳಿಸ್ತೀಯ. ಹುಚ್ಚಾಸ್ಪತ್ರೆ ಕರ್ಕೊಂಡು ಹೋಗು. ಇಲ್ಲಿಗೆ ಕರ್ಕೊಂಡ್ ಬಂದೆ? ಮತ್ ನೀನ್ ಹಾಕಿಲ್ ಡಾಕ್ಟರ್ ಆಗಿದೀಯಾ? ನಾನ್ ಡಾಕ್ಟರ್ ಅಲ್ಲ, ಇದು ಹುಚ್ಚಾಸ್ಪತ್ರೆನೂ ಅಲ್ಲ. ಇದು ಲೇಡೀಸ್ ಕಾಲೇಜು, ಅಂದ್ರೆ ಹೆಣ್ಣು ಮಕ್ಕಳು ಓದೋ ಸ್ಕೂಲು. ನಾನು ಅವ್ರಿಗೆ ಪಾಠ ಹೇಳ್ಕೊಡೋ ಮೇಷ್ಟ್ರು. ಓ ಹಂಗಾರ ಇದು ಹುಚ್ಚಾಸ್ಪತ್ರೆ ಅಲ್ವಾ? ನೋಡು ಮೇಷ್ಟ್ರಪ್ಪ, ನೀನಾದ್ರೂ ಹುಚ್ಚಾಸ್ಪತ್ರೆ ಎಲ್ಲಿದೆ ಅಂತ ತೋರ್ಸು. ಈ ಪ್ಯಾಟಿ ಜನ ಬಹಳ ಮೋಸ ಮಾಡ್ತಾವ್ರೆ, ಯಾರು ಸರಿಯಾಗಿ ಹೇಳಲ್ಲ. ಅದ್ಯಾವ್ದೋ ಚಕ್ರದ ಮ್ಯಾಗ ಹೋಗೋ ಹೆಣ್ಣು ಇದೇ ಹುಚ್ಚಾಸ್ಪತ್ರೆ ಅಂತ ನಮ್ಮ ಇಲ್ಲಿವರೆಗೆ ಬಿಟ್ಬಿಟ್ಟು ಹೋಗೋದಾ? ಇವನ್ ಸಿಂಗಾರಿ, ಇವನಂದ್ರೆ ನಿಮ್ ಕಿರಣ ಸುಮ್ಕಿರೇ. ಇವನಿಗೆ ಹುಚ್ಚಿಡ್ಬಿಟ್ಟದೆ. ಊರಿನ ಜನ ಎಲ್ಲ ಅವನಿಗೆ ಕಲ್ಲಲ್ಲಿ ಹೊಡಿತಾರೆ. ಯಾರ್ದೋ ಮಾತು ಕೇಳಿ ಸುಮ್ಕಿರಲೇ. ಹುಚ್ಚಾಸ್ಪತ್ರೆ ಅಂತ ಕರ್ಕೊಂಬಂದ್ರೆ ನೀನು. ಐ ಆಮ್ ಸಾರಿ ಬಾಯ್ಸ್, ಇಲ್ಲೆಲ್ಲ ಗಂಡು ಹುಡುಗರು ಬರೋ ಹಾಗಿಲ್ಲ. ಅದಕ್ಕೋಸ್ಕರ ನಾನು ನಿಮ್ಮನ್ನ ಬೈದೆ ಅಷ್ಟೇ. ಹಂಗಾ? ಸರಿ ಸರಿ ಬಾರಲೇ. ಬಾಪ್ಪ, ನಿಮ್ಗೆ ಹುಚ್ಚಾಸ್ಪತ್ರೆ ತಾನೇ ಬೇಕು? ಇಲ್ಲ, ಹುಚ್ಚಾಸ್ಪತ್ರೆಗೆ ಹೋಗ್ಬೇಕು. ಬನ್ನಿ, ನಾನ್ ತೋರಿಸ್ತೇನೆ. ಅದ್ ಸರಿ, ಹುಚ್ಚಾಸ್ಪತ್ರೆಗೆ ಹೋಗಕ್ಕೆ ನಿಮ್ಮ ಹತ್ರ ದುಡ್ಡೆಷ್ಟಿದೆಪ್ಪ? ಇಟ್ಕೊಳ್ಳಿ. ಮಾಡಿಕೊಳ್ಳಿ. ನಾನ್ ಸಿಂಗಾರಿ ಮದ್ವೆಗೆ ಅಂತ ಕೂಡಿಟ್ಟಿದ್ದೆ. ಸಾಲದು ಅಂದ್ರೆ ನಾವಿಬ್ರು ಸಂಪಾದನೆ ಮಾಡ್ಕೊಡ್ತೀವಿ. ನಾನ್ ಕೋಲ ಹಚ್ತೀನಿ, ಅವನ್ ಹಾಡ್ತಾನೆ. ಬನ್ನಿ. ಬರ್ಲೇ. ನಿಮ್ಮಿಬ್ಬರಿಗೂ ಸಂಗೀತ ಹೇಗೆ ಗೊತ್ತು? ಚಿಕ್ಕ ವಯಸ್ಸಿನಿಂದ ಗೊತ್ತು. ನನ್ ಸಿಂಗಾರಿ ಎಷ್ಟ್ ಚೆನ್ನಾಗ್ ಹಾಡ್ತಾನೆ ಗೊತ್ತಾ? ಆದ್ರೆ ಈಗ ಬಾರ್ಲೆ. ನೀನು ಚೆನ್ನಾಗಿ ಕೊಳಲು ನುಡಿಸ್ತೀಯ ತಾನೆ? ಓ ಬೋ ಚೆನ್ನಾಗ್ ನುಡಿಸ್ತೀನಿ. ಸರಿ, ನಾನೊಂದ್ಸಲ ಕೇಳ್ಬೇಕಲ್ಲ ಮತ್ತೆ? ಅದಕ್ಕೆ ನಡೀಲಿ ಮತ್ತೆ. ತಗೋಪ, ನಮ್ಮ ಕಾಲೇಜ್ ಪರವಾಗಿ ಸ್ಟೂಡೆಂಟ್ಸ್ ಎಲ್ಲ ನಿನ್ನ ಕೊಳಲನಾದಕ್ಕೆ ಮೆಚ್ಚಿಕೊಟ್ಟಿರೋ ಕಾಣಿಕೆ. ಸುಮ್ಕಿಲ್ಲ ನಿಮ್ಮ ಮೇಷ್ಟ್ರಪ್ಪ. ನಂಗೆ ಗೊತ್ತಿಲ್ಲ, ನಂಗೆ ಸಿಟ್ನಲ್ಲಿ ಏನೇನೋ ಬೈದ್ಬಿಟ್ಟೆ. ನಾನು ಕ್ಷಮಿಸ್ಬೇಡಪ್ಪ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇವಳೇ ನನ್ನ ಹುಚ್ಚಾಸ್ಪತ್ರೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಯಾಕಮ್ಮಣ್ಣಿ? ಸಾರಿ ಡ್ಯಾಡಿ, ನಾನು. ಹೋಗ್ಲಿ ಬಿಡಮ್ಮ, ನೀನ್ ಇಲ್ಲಿ ಕಳಿಸಿದ್ರಿಂದ ಒಂದ್ ರೀತಿಲಿ ಅವ್ರಿಗೆ ಹೆಲ್ಪ್ ಆಯ್ತು. ಕಮಾಲ್, ಲೆಟ್ ಅಸ್ ಮೂವ್. ಬನ್ನಿ, ಕೂತ್ಕೊಳ್ಳಿ ಒಳಗೆ. ಏಯ್ ಒಳಗಡೆಯಾ? ಹಾ, ಕೂತ್ಕೊಳ್ಳಿ.
ಏಯ್ ಇಲ್ಲಿಯಾ ಇಲ್ಲಿಯಾ ಏ ಹಲೋ ಸರ್. ಹಲೋ ಡಾಕ್ಟರ್. ಹಲೋ ಅಂಕಲ್. ಹಲೋ ನಿಕ್ಕಿ. ಇದೇನ್ ಸರ್ ನೀವಿಲ್ಲಿ? ಯಾಕೆ ಬರಬಾರ್ದಾ? ಹಾಗೇನಿಲ್ಲ, ಸಾಮಾನ್ಯವಾಗಿ ನಮ್ಮ ಆಸ್ಪತ್ರೆಗೆ ಬರೋರಿಗೆಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಕೇಳಿದೆ. ಹೌದು, ಈಗ ನಾನು ಹಾಗೆ. ಈತ ಸಿಂಗಾರಿ ಅಂತ ಮನೋವ್ಯಾಧಿಯಿಂದ ಬಳಲ್ತಾ ಇದ್ದಾನೆ. ಈತ ಇವನ ಬಾಲ್ಯ ಸ್ನೇಹಿತ ಬಂಗಾರಿ ಅಂತ. ಹಲೋ. ಬಹಳ ಚೆನ್ನಾಗಿ ಕೊಳಲು ನುಡಿಸ್ತಾನೆ. ನನ್ ಸಿಂಗಾರಿನೂ ಅಷ್ಟೇ ಬಹು ಚಂದಾಗ ಆಡ್ತಾನೆ. ಇವರು ನಿಮ್ಮ ಆಸ್ಪತ್ರೆ ಹುಡುಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಇಲ್ಲಿ ಯಾರು ಇವ್ರಿಗೆ ಸರಿಯಾಗಿ ಗೈಡ್ ಮಾಡಿಲ್ಲ. ಕೊನೆಗೆ ನನ್ನ ಮಗಳು ನಮ್ಮ ಕಾಲೇಜಿನ ಹುಚ್ಚಾಸ್ಪತ್ರೆ ಅಂತ ತೋರಿಸ್ಬಿಡ್ತಾಳೆ. ಬನ್ನಿ ಹೋಗೋಣ. ಡಾಕ್ಟ್ರಪ್ಪ, ನನ್ ಸಿಂಗಾರಿ ಹುಚ್ಚು ಬೇಗ ವಾಸಿ ಆಗುತ್ತಾ? ಸುಮ್ಕಿರಲೇ. ನಾನು ಅವನ ಹಳ್ಳಿಗೆ ಯಾವಾಗ ಕರ್ಕೊಂಡು ಹೋಗೋದು? ಇದೇನ್ ಡಾಕ್ಟ್ರಪ್ಪ, ಕೇಳಿದಕ್ಕೆಲ್ಲ ಹೂ ಹೂ ಅಂತಿದ್ಯಾ? ವಸಿ ಸರಿಯಾಗಿ ಹೇಳು. ಬಾರಲೇ. ಡಾಕ್ಟರ್, ಕಂಡೀಷನ್ ಇಸ್ ನಾಟ್ ಬ್ಯಾಡ್. ನಿಧಾನವಾಗಿ ವಾಸಿ ಆಗೋ ಚಾನ್ಸಸ್ ಇದೆ. ಬಂಗಾರಿ, ನಿನ್ ಸಿಂಗಾರಿ ಹುಚ್ಚು ವಾಸಿ ಆಗ್ಬೇಕಾದ್ರೆ ನೀನ್ ನಾನು ಹೇಳ್ದಾಗ ಕೇಳ್ಬೇಕು. ಕೇಳ್ತೀಯಾ? ನನ್ ಸಿಂಗಾರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಡಾಕ್ಟ್ರಪ್ಪ. ನಿಜವಾಗ್ಲು? ನಿನ್ನಾಣೆಗೂ ನನ್ನಾಣೆಗೂ ನನ್ ಸಿಂಗಾರಿ ಆಣೆಗೂ. ಅದೇನ್ ಹೇಳು. ನಿನ್ ಸಿಂಗಾರಿ ಹುಚ್ಚು ವಾಸಿ ಆಗ್ಬೇಕಾದ್ರೆ ನೀನ್ ಅವನಿಂದ ದೂರ ಇರ್ಬೇಕು. ಅಷ್ಟೇನಾ? ಸರಿ ಬಿಡು ಮತ್ತೆ. 1 2 3 4 5 6 7 8 ದೂರ ಹೋಗಲೇ. ಇಷ್ಟ್ ಸಾಕ? ಇನ್ನು ಬೇಕಾ? ನಾನ್ ಹೇಳಿದ ಹಾಗಲ್ಲ ಬಂಗಾರಿ. ಅವನಿನ್ ದೂರ ಇರ್ಬೇಕು ಅಂತಂದ್ರೆ ನೀನ್ ಅವನ್ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂತ. ಅದನ್ನ ಮೊದ್ಲೇ ಸರಿಯಾಗಿ ಹೇಳಕ್ಕಿಲ್ವಾ? ಈಗ ನೋಡು ಡಾಕ್ಟ್ರಪ್ಪ, ನಾನ್ ಕಾಣ್ತೀನ ಅಂತ. ನೋಡ್ ಬಂಗಾರಿ, ಹೀಗೆಲ್ಲ ಮಾಡಬಾರ್ದು. ನಿನ್ ಸಿಂಗಾರಿ ಹುಚ್ಚು ಬಿಡಿಸ್ಬೇಕಾದ್ರೆ ನೀನ್ ಅವನ ಹತ್ರ ಬರಬಾರ್ದು. ಅಪ್ಪಿ ತಪ್ಪಿ ಏನಾದ್ರೂ ಅವನ ಕಣ್ಣಿಗೆ ಕಾಣಿಸ್ಕೊಂಡ್ಯೋ ಮತ್ತ ಅವನ್ ದೊಡ್ಡ ಹುಚ್ಚನೇ ಆಗ್ಬಿಡ್ತಾನ. ಯೋ ಡಾಕ್ಟ್ರಪ್ಪ, ನಿಂಗೇನು ಹುಚ್ಚಿಚ್ಚಿ ಹಿಡಿದಿಲ್ಲ ತಾನೆ? ಹಳ್ಳಿಯಿಂದ ಇಲ್ಲಿ ಕರ್ಕೊಂಡ್ ಬಂದಿರೋ ನಾನ್ ದೂರ ಇರ್ಬೇಕು, ದಿಂಡ್ಗಾತ್ರ ಮೈ ಬೆಳೆಸ್ಕೊಂಡಿರೋ ನೀನ್ ಅವನ ಹತ್ರ ಇರ್ಬೇಕಾ? ಮಾಡುದ ಅಂದ್ರೆ ನೋಡು, ಡಾಕ್ಟರ್ ಅಂತೆ ಡಾಕ್ಟ್ರು. ಲೇ ಸಿಂಗಾರಿ, ನಡೆಯಲೇ ಹಳ್ಳಿಗೆ ಹೋಗೋಣ. ಯೋ ಮೇಷ್ಟಪ್ಪ, ತಗೊಂಡಿನ ಅಣ್ಣ. ನೀನು ಸುಖ ಇಲ್ಲ ಬಿಡು, ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ. ಬರೀ ಯಾರ್ ನಾನ? ನಾನು ಈಗ ಹತ್ರ ಬೆಳೆದಿದ್ದೀನಿ, ನನ್ ಮರಿ ಅಂತ ಕರಿತಿದ್ಯಲ್ಲ. ನಿನ್ ದುಡ್ಡು ವಾಪಸ್ ಕೊಟ್ಟಿದ್ದೀನಿ, ಇನ್ಮೇಲೆ ನನ್ ಮರಿ ಕುಡಿ ಅಂತ ಕರಿಬೇಡ. ಬಂಗಾರಿ, ನೀ ತುಂಬಾ ಬುದ್ಧಿವಂತ. ಹಂಗೆ ಅನ್ಸ್ತಾದೆ. ಆದ್ರೆ ನಾನ್ ಎಲ್ಲಾರ್ಗಿಂತಾನು ಬುದ್ಧಿವಂತಲು. ಅನ್ಕಂಡೆ ನೀನ್ ಯಾವಾಗ ಕಾಲಿಗೆ ಚಕ್ರ ಕಟ್ಕೊಂಡು ಊರೂರ್ ಹಾರಾಡ್ತಿದ್ಯೋ ಆಗ್ಲೇ ಅನ್ಕಂಡೆ. ಅದೇನ್ ಹೇಳು. ನಿನ್ ಸಿಂಗಾರಿಗೆ ಹುಚ್ಚು ವಾಸಿ ಮಾಡ್ತಿರ್ಬೇಕಾರೆ ನಿನ್ ದೂರದಿಂದಲೇ ಬಂದ್ ನೋಡು. ಆದ್ರೆ ಅವ್ನ್ ಕಣ್ಣಿಗೆ ಮಾತ್ರ ಕಾಣಿಸ್ಕೋಬಾರ್ದು. ಹಂಗ? ಅದನ್ನ ಹೇಳೋದ್ ಬಿಟ್ಬಿಟ್ಟು ಏನೇನು ಹೇಳ್ತಾವ್ರೆ. ಇದ್ ಮಡಿಕ, ಇದು ನನ್ ಸಿಂಗಾರಿ ಟಿಕೆಟ್. ಯಾರ್ ಕೇಳಿದ್ರು ಇದನ್ ತೋರ್ಸ್ಬೇಕು ಅಂತ ಬಸ್ನವನು ಹೇಳೋನೆ. ಇಲ್ಲಿರೆ ಜೈಲಿಗೆ ಹಾಕ್ಬಿಡ್ತಾರಂತೆ. ಲೋ ಸಿಂಗಾರಿ, ನೀನ್ ಇಲ್ಲೇ ಇರು. ಅವ್ರನ್ನ ಹೊಡಿಯಾಗಿರಿಯಕ್ ಹೋಗ್ಬೇಡ, ಅವ್ರು ಹುಚ್ಚಿ ಡಾಕ್ಟ್ರು, ಗೊತ್ತಾಯ್ತಾ? ನನ್ ಹಿಂದಿಂದನೇ ಯಾಕೆ ಬರ್ತೀಯ? ಹೋಗೋ. ಡಾಕ್ಟರ್ ಹುಚ್ಚು ವಾಸಿ ಮಾಡ್ತಾರೆ, ಹೋಗೋ. ನಾನು ಆಮ್ಯಾಗ ಬಂದು ಕರ್ಕೊಂಡು ಹೋಗ್ತೀನಿ, ಹೋಗೋ. ಲೋ ನಿನ್ ದಮ್ಮಯ್ಯ ಅಂತೀನಿ, ಹೋಗೋ. ನನಗ್ ಕೆಟ್ಟ ಕೋಪ ಬರುತ್ತೆ, ಹೋಗೋ ಹೋಗೋ ಹೋಗಲೇ. ಹೋಗಕ್ಕಿಲ್ಲ, ನೀವು ಹೋಗಕ್ಕಿಲ್ಲ. ಅಯ್ಯೋ, ಕರ್ಕೊಂಡೋಗಿ. ಅವ್ನು ನಿನ್ ಸಿಟ್ನಾಗ ಹೊಡಿನಿಲ್ಲ, ಹುಚ್ಚನಾಗ ಹೊಡ್ದ. ಅದು ನಿನ್ ಮನ್ಸಿಗೆ ಹಚ್ಚಿದೆ. ಅವನು ಹುಚ್ಚು ವಾಸಿ ಮಾಡ್ಬಿಡಪ್ಪ. ಈ ಜೊತೆಯ ಬಿಡೆನು ಎಂದು
ಸಿಸ್ಟರ್ಗಿಳಿ ಬೇಗ ಲಾರ್ಗರ್ಕಿಲ್ ಇಂಜೆಕ್ಷನ್ ತರೋಕೆ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನಾನು ಬರ್ತೀನಿ. ಹೋಗ್ಬಿಟ್ಪಮ್ಮ. ಶಶಿ, ಅಮ್ಮ ಹುಷಾರಾಗಿದ್ಯಾ ಅಮ್ಮ? ಬೇಕಾದಾಗ ಬಾಗಲ್ ತೆಗಿಂತಂದೆ ಹೊರತಾಗಿ ಬಂದವ್ರ ಜೊತೆ ಅಪ್ಪಿ ಮುಂತಾಡು ಅಂತಂದಿಲ್ಲ. ಬಂದಿರೋಳು ನಮ್ಮ ಮಗಳು ಕಣ್ರಿ. ಮಗಳು ಯಾವುದೋ ಕಾಲದಲ್ಲಿ ಯಾವತ್ತಿ ಮನೆ ಹೊಸಲು ದಾಟಿ ಒಬ್ಬ ಭಿಕಾರಿ ಹತ್ರ ಕತ್ತು ತಾಳಿ ಕಟ್ಸ್ಕೊಂಡು ಅವತ್ತೇ ಮುಗಿದೋಯ್ತು ನಮ್ಮ ಅವಳ ಸಂಬಂಧ. ಒಂದು ನಿಮಿಷ ಅವಳು ಇಲ್ಲಿ ಕುಡ್ದು ಹೋಗುತ್ತೇಳೆ. ನೋಡಿ, ಇಂಥ ಪರಿಸ್ಥಿತಿ ಹೋಗ್ಬೋದ್ರಿ ಅವಳು ಎಲ್ಲಿ ತಾನೇ ಹೋಗ್ತಾಳೆ? ಎಲ್ಲಿ ಬೇಕಾದ್ರೆ ಹೋಗ್ಲಿ. ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ, ಅವಳು ಏನೇ ತಪ್ಪು ಮಾಡಿದ್ರು ನಾವ್ ಹೆತ್ತ ಮಗಳು ತಾನೇ. ಸರಿ, ಇನ್ನೊಂದು ಅವಕಾಶ ಕೊಡ್ತೀನಿ. ಆ ಹುಚ್ಚು ನನ್ನ ಮಗನ ಮರೆತು ನಾ ಹೇಳ್ದವನ ಜೊತೆ ತಾಳಿ ಕಟ್ಸ್ಕೊಂಡು ಸಂಸಾರ ಮಾಡೋದಾದ್ರೆ ಧಾರಾಳ ಮನೆ ಒಳಗೆ ಬರ್ಲಿ. ಬೇಡ ಬಾಬುಜಿ, ಹಠ ಮಾಡ್ಬೇಡ. ನಿಮ್ಮಪ್ಪನ ಸ್ವಭಾವ ನಿನಗ್ ಚೆನ್ನಾಗ್ ಗೊತ್ತಿದೆ. ಒಪ್ಕೊಂಬಿಡಮ್ಮ. ಪಾರ್ವತಿ, ಮತ್ತೆ ನನ್ನ ಇಷ್ಟಕ್ಕೆ ವಿರುದ್ಧ ಹತ್ಯೆ ಮಾಡ್ತಿದ್ದಿ. ನೋಡಿ, ನನ್ ಮಾತು ಕೇಳಿ. ನಿನ್ನಿಂದ ನಮ್ ಡ್ಯಾನ್ಸ್ ಟ್ರೂಪ್ ಡೇ ಬೈ ಡೇ ಇಂಪ್ರೂವ್ ಆಗ್ತಿದೆ. ಹುಡುಗರೆಲ್ಲ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದಾರೆ.
ಕೀಪ್ ಇಟ್ ಅಪ್, ವೆರಿ ಗುಡ್. ಪ್ರತಿ ಸಲ ನೀನ್ ಇದನ್ನೇ ಹೇಳ್ತಿರೋದು. ನನಗೆ ನಿನ್ ಶಾಬಾಷ್ಗಿರಿ ಬೇಕಿಲ್ಲ. ಇನ್ನೇನ್ ಬೇಕು ಹೇಳಯ್ಯ, ಏನ್ ಬೇಕಾದ್ರೂ ಕೊಡ್ತೀನಿ. ಯುವರ್ ಸಿಸ್ಟರ್, ಐ ಮೀನ್ ನಿಕ್ಕಿ, ಯುವರ್ ಸ್ವೀಟ್ ಅಂಡ್ ಬ್ಯೂಟಿಫುಲ್ ಸಿಸ್ಟರ್. ಯಾಕೆ ಮ್ಯಾನ್ ಸುಮ್ಮನಾಗ್ಬಿಟ್ಟೆ? ಮಾತಾಡು. ನಿಕ್ಕಿ ನನಗ್ ಕೊಟ್ಟು ಯಾವಾಗ ಮದ್ವೆ ಮಾಡಿಸ್ತೀಯಾ? ಕನಸ್ ಕಾಣ್ತಾ ಇದೀಯಾ? ಇಲ್ಲ, ಕಣಿ ಹೇಳ್ತಿದ್ದೀನಿ. ರಮೇಶ್, ನಾನ್ ಸೀರಿಯಸ್ ಆಗೇ ಕೇಳ್ತಿದ್ದೀನಿ. ನಿಕ್ಕಿ ನನಗ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದು ನಿಜ ತಾನೇ? ನೋಡು ಜಗ್ಗು, ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಆವತ್ ನಿನಗೆ ಮಾತು ಕೊಟ್ಟಿದ್ದೆ ನಿಜ. ಆಗ ನೀನು ಒಳ್ಳೆಯವನಾಗೇ ಇದ್ದೆ. ಆದ್ರೆ ಈಗ ನೋಡು ಜಗ್ಗು, ನಾನು ಈ ಮ್ಯೂಸಿಕಲ್ ಟ್ರೂಪ್ ನ ಓನರ್, ನೀನು ಅದರಲ್ಲಿ ಒಬ್ಬ ಸಿಂಗರ್ ಮಾತ್ರ. ನಮ್ಮಿಬ್ಬರ ಸಂಬಂಧ ಅಷ್ಟಕ್ಕಷ್ಟೇ. ಅದು ಅಷ್ಟಲ್ಲಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಅದಕ್ಕಿಂತ ಮೀರಿದ್ರೆ ನಿನ್ನಂತ ಕೊಬ್ಬಿರೋರ್ನ ಕಿತ್ ಅಲ್ಲಿ ಬಿಸಾಕ್ತೀನಿ, ಬೇರೆಯವ್ರನ್ನ ಅಲ್ಲಿಂದ ತಗೋತೀನಿ. ಸೊ ನೀನು ಒಪ್ಪೋದಿಲ್ಲ? ಇಂಪಾಸಿಬಲ್. ಅವ್ನು ಒಪ್ಪಿದ್ರು ನಾನು ಒಪ್ಪೋದಿಲ್ಲ. ನನ್ಗಿಷ್ಟ ಇಲ್ದಾರನ್ನ ಕಟ್ಕೊಳಕ್ಕೆ ನಾನೇ ನಿನ್ನ ಗುಲಾಮ್ಳಲ್ಲ. ಏನಂದೆ? ನಾನಾ ಗುಲಾಮ? ನನ್ನಂತವ್ರಿಂದ ದುಡಿಸ್ಕೊಂಡ್ ತಿಂದು ಕೊಬ್ಬಿರೋ ನೀವು ಗುಲಾಮ್ರು. ಶಾಟ್ ಅಪ್. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಇಲ್ಲಿ ಯಾರು ಬಿಟ್ಟಿ ದುಡಿತಾ ಇಲ್ಲ. ದುಡ್ಡು ಬಿಸಾಕ್ತೀನಿ, ಕೆಲಸ ಮಾಡಿಸ್ಕೋತೀನಿ. ಹೌದಾ? ಹಾಗಾದ್ರೆ ನನಗ್ ಬರ್ಬೇಕಾಗಿರೋ ಬಾಕಿನ ಬಿಸಾಕ್ ಮತ್ತೆ. ಜಾನಿ, ಔಟ್. ಈ ಹಾರನ ಹೋಮ್ ಮಿನಿಸ್ಟರ್ಗೆ ಹಾಕ್ಬೇಕು ಅಂತ ಇದ್ದೆ. ಈಗ ನಿನಗ್ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು. ನಾವಿಬ್ರು ಒಂದಾಗ್ ಸೇರೋಕೆ ಬಲಕಾಲಿಂದ ಈ ಸೇರ್ನ ಹೊತ್ತು ಒಳಗ್ ಬಾ ಜಗ್ಗು. ಇಂಥ ಒಂದು ಅವಕಾಶಕ್ಕಾಗಿ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಜಗ್ಗು, ಏನಿದು? ಆ ಕೊಬ್ಬಿದ ಹುಡುಗಿ ಕೊಟ್ಟ ಕಾಣಿಕೆ. ಯಾರು, ನಿಕ್ಕಿನ? ನಾಚಿಕೆ ಆಗಲ್ಲ ನಿನಗೆ? ಇಷ್ಟು ದೊಡ್ಡ ಗಂಡಸಾಗಿ ನಿಂತು ನೆಲ ನೋಡಕ್ಕಾಗ್ದಿರೋ ಒಂದು ಹುಡುಗಿ ಹತ್ರ ಏಟ್ ತಿನ್ಕೊಂಡ್ ಬಂದಿದ್ಯಲ್ಲ. ಸಾವಿತ್ರಿ, ಉರಿತಿರೋ ಬೆಂಕಿಗೆ ತುಪ್ಪ ಸುರಿಬೇಡ ಸಾವಿತ್ರಿ. ಆ ಹುಡುಗಿ ಕೊಬ್ಬಿಳಿಸೋದು ಗೊತ್ತು, ಅವಳ ಅಣ್ಣನ್ ದಾರಿ ತರೋದು ಗೊತ್ತು. ನಾನ್ ಅವನ ಪಾಲಿಗೆ ಕುಬೇರನ ಖಜಾನೆ ಇದ್ದ ಹಾಗೆ. ನಾನಿಲ್ಲ ಅಂದ್ರೆ ಅವನು ಕುಚೇಲ್ನಾಗ್ಬಿಡ್ತಾನೆ. ಅವನಿವತ್ತಲ್ಲ ನಾಳೆ ನನ್ನ ಹುಡುಕೊಂಡು ಬಂದೇ ಬರ್ತಾನೆ. ಬರ್ತಾನೆ. ಅವನಿಗೇನು ಗ್ರಹಚಾರವೇ ನಿನ್ನ ಹತ್ರ ಬರೋದಿಕ್ಕೆ? ಯಾಕೆ ಬರಲ್ಲ? ದುಡ್ಡು ಬಿಸಾಕಿದ್ರೆ ಅವನ ಅಪ್ಪನೂ ಬರ್ತಾನಪ್ಪ. ಹೌದೌದು, ಬಂದವ್ರಿಗೆಲ್ಲ ನೀನ್ ಹೀಗೆ ಮಾಡ್ತಾ ಇರು. ಯಾರಾದ್ರೂ ಒಬ್ರು ನಿನ್ ಸರಿಯಾಗಿ ಮಾಡ್ತಾರೆ. ಹಲೋ ಹಲೋ, ಹೇಗಿದೀಯಾ? ನಿನ್ನ ಹೆಸರೇನು? ನಿಮ್ಮೂರು ಯಾವುದು? ಹೋಗ್ಲಿ ಬಿಡಪ್ಪ. ನೀನೀಗ ಎಲ್ಲಿದೀಯ ಅಂತ ಗೊತ್ತಿದೆಯಾ? ಓಕೆ, ನಿನ್ನ ಬಾಯಿ ಎಲ್ಲಿದೆ ತೋರಿಸ್ ನೋಡೋಣ. ನೋ, ಚಿಕ್ಕ ಮಕ್ಳಿಗೆ ಸಹ ಗೊತ್ತಾಗುತ್ತೆ ಅದು ಮೂಗು ಅಂತ. ನಿನ್ನ ಕಣ್ಣುಗಳು ಎಲ್ಲಿದೆ ಅಂತ ತೋರಿಸ್ ನೋಡೋಣ. ಅಲ್ಲ, ಇದು ನನ್ನ ಕಣ್ಣುಗಳು. ನಿನ್ನ ಕಣ್ಣುಗಳು ಇಲ್ಲಿವೆ. ತಿಂಡಿ ಆಗಿದೆಯಾ? ತಿನ್ನು ತಿನ್ನು. ಯಾಕೆ ಹಸಿವಾಗೋದಿಲ್ವಾ? ಎಲ್ಲಿ ನಿನ್ನ ನಾಲ್ಗೆ ತೋರಿಸ್ ನೋಡೋಣ. ಆ ಮಾಡು, ಇನ್ನು ಸ್ವಲ್ಪ. ಸಿಸ್ಟರ್, ಲಿಪ್ಸ್ ರೆಡಿ ಮಾಡಿ. ಬಾಯ್ಸ್, ಇವರು ಮಿಸ್ಟರ್ ಜಗ್ಗು ಅಂತ. ಇನ್ನು ಮೇಲೆ ನಮ್ ಟ್ರೂಪಿನ ಲೀಡರ್ ಆಗಿರ್ತಾರೆ. ಓಕೆ? ಹಾಯ್ ಹಾಯ್. ಓಕೆ, ಕಮ್ ಆನ್, ಸ್ಟಾರ್ಟ್. Come on, start. 1, 2, 1, 2.
1 2 1 2 ಫಾರ್ಗೆಟ್ ಇಟ್. ಹಾ ರಮೇಶ್, ನೆಕ್ಸ್ಟ್ ನಿನ್ ಪ್ರೋಗ್ರಾಮ್ಗೆ ಏನ್ ಮಾಡ್ತೀಯಾ? ಜಗ್ಗು ತರ ಒಬ್ಬ ಒಳ್ಳೆ ಸಿಂಗರ್ ನಮ್ ಟ್ರೂಪ್ ನಲ್ಲಿ ಬೇರೆ ಯಾರಿದ್ದಾರೆ? ನನ್ ಸಿಂಗರಿನ ಬಹು ಚೆನ್ನಾಗಿ ಆಡ್ತಾನೆ. ಡ್ಯಾಡಿ, ನಾವ್ ಯಾಕ ಸಿಂಗರಿಂಗ್ ಟ್ರೈ ಮಾಡ್ಬಾರ್ದು? ಆಹಾ, ಗುಡ್ ಐಡಿಯಾ, ಗುಡ್ ಐಡಿಯಾ. ಯಾರಪ್ಪ ಅದು? ಆತ ಒಬ್ಬ ಮೆಂಟಲ್ ಪೇಷಂಟ್, ಸದ್ಯದಲ್ಲೇ ಡಿಸ್ಚಾರ್ಜ್ ಆಗ್ತಿದ್ದಾನೆ. ಮೆಂಟಲ್ ಪೇಷಂಟಾ? ಎಸ್, ಆತ ಒಬ್ಬ ಒಳ್ಳೆ ಮ್ಯೂಸಿಷಿಯನ್. ಸ್ವಲ್ಪ ಪ್ರಯತ್ನ ಪಟ್ರೆ ದೊಡ್ಡ ಸಿಂಗರ್ನು ಮಾಡ್ಬೋದು, ದೊಡ್ಡ ಡ್ಯಾನ್ಸರ್ನು ಮಾಡ್ಬೋದು. ಗೊತ್ತಾಗ್ಲಿಲ್ಲ? ನಾನು ನಿಕ್ಕಿ ಅಂತ. ನಿಮ್ಮನ್ನ ಸೇರ್ಸಿದ್ದೆ ನಮ್ಮಪ್ಪ. ತಗೊಳ್ಳಿ. ಹಲೋ, ರಾಮನಾಥ್ ಇದ್ದಾರ ಮನೆಯಲ್ಲಿ? ತಾವ್ಯಾರು ಮಾತಾಡ್ತಿರೋದು? ನಾನು ಡಾಕ್ಟರ್ ಜಗನ್ನಾಥ್ ಮಾತಾಡ್ತಾ ಇರೋದು. ಮನೆಯಲ್ಲಿ ದೊಡ್ಡವರು ಯಾರು ಇಲ್ವಾ ಮರಿ? ಏನ್ ಡಾಕ್ಟರ್ ಅಂಕಲ್, ನಾನೇನ್ ಚಿಕ್ಕವಳ? ನಾನೇ ಈ ಮನೆಗೆ ಯಜಮಾನಿ, ಗೊತ್ತಾ? ತಾತ ಕಾಲೇಜ್ಗೆ ಹೋಗಿದ್ದಾರೆ, ನಿಕ್ಕಿ ಆಂಟಿ ಸ್ಕೇಟಿಂಗ್ ಹೋಗಿದ್ದಾರೆ, ಡ್ಯಾಡಿ ಒಬ್ರೇ ಈ ಮನೇಲಿ ಇರೋದು. ಅದೇನ್ ವಿಷಯ ನನ್ನ ಹತ್ರ ಹೇಳಿ ಅಂಕಲ್. ಏಯ್ ತರ ಹರಟೆ, ಯಾರ್ದೆ ಫೋನು? ಡಾಕ್ಟರ್ ಅಂಕಲ್ದು. ಹಲೋ ಡಾಕ್ಟರ್, ಏನ್ ಸಮಾಚಾರ? ನಿಮ್ ತಂದೆಯವರು ಸಿಂಗಾರಿ ಅನ್ನೋ ಪೇಷಂಟ್ ನ ಅಡ್ಮಿಟ್ ಮಾಡಿದ್ರು. ಇವತ್ತು ಅವನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಆಸ್ಪತ್ರೆ ಬಂದು ಕರ್ಕೊಂಡು ಹೋಗಿ ಹೇಳ್ತೀರಾ? ಅದಕ್ಕೇನಂತೆ, ನಾನೇ ಬಂದು ಕರ್ಕೊಂಡ್ ಬರ್ತೀನಿ. ಮಿಸ್ಟರ್ ರಮೇಶ್, ನೀವು ಸಿಂಗಾರಿನ ಬಹಳ ಜಾಗ್ರತೆಯಾಗಿ ನೋಡ್ಕೋಬೇಕು. ಅವನೀಗ ಪೂರ್ಣ ವಾಸಿಯಾಗಿದ್ದಾನೆ ಅಂತ ಹೇಳೋಕ್ ಆಗೋದಿಲ್ಲ. ಒಂದೊಂದ್ಸಲ ವೈಲೆಂಟ್ ಆಗೋ ಚಾನ್ಸಸ್ ಇದೆ. ಈಗ ಅವನು ಹೊಸ ವ್ಯಕ್ತಿಯಾಗಿ ಹೊಸ ಜೀವನ ಪ್ರಾರಂಭ ಮಾಡ್ತಾ ಇದ್ದಾನೆ. ಹಳೆಯ ಘಟನೆಗಳು ಯಾವುದೋ ಒಂದು ನೆನಪಿನಲ್ಲಿ ಉಳಿದಿಲ್ಲ. ಹಾ, ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಹೇಳಿ. ಅವನಿಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಅನಿಸುತ್ತೆ. ಹೌದು, ನನ್ನ ತಂಗಿನೂ ಹೇಳ್ತಾ ಇದ್ಲು. ಅವನ ಜೀವನದಲ್ಲಿ ನಡೆದ ಆ ಘೋರ ಘಟನೆಯಿಂದಾಗಿ ಮಾನಸಿಕ ಆಘಾತಕ್ಕೊಳಗಾಗಿದ್ದಾನೆ ಅಂತ ರಿಪೋರ್ಟ್ಸ್ ಗೊತ್ತಾಗ್ತಾ ಇದೆ. ಹಾಗಾಗಿ ಅವನ ಹಳೆಯ ನೆನಪುಗಳೆಲ್ಲ ಒಂದೇ ಸರಿ ಬರೋಕೆ ಚಾನ್ಸಸ್ ಇಲ್ಲ. ಆಯಾ ಪರಿಸರಕ್ಕೆ ಬಂದಾಗ ನಿಧಾನವಾಗಿ ಬಂದೇ ಬರುತ್ತೆ. ಅದೇನಂತ ದೊಡ್ಡ ವಿಷಯ ಅಲ್ಲ ಬಿಡಿ. ಅವನ ಹಳೆಯ ಸ್ನೇಹಿತ ಬಂಗಾರಿ ಜೊತೆ ಸೇರಿದ ಮೇಲೆ ಎಲ್ಲ ಆಟೋಮೆಟಿಕ್ ಆಗಿ ಬಂದೇ ಬಿಡುತ್ತೆ. ಪ್ಲೀಸ್ ಕಮ್. ಹಲೋ ಡಾಕ್ಟರ್. ಹಲೋ ಸಿಂಗಾರಿ, ನೀನು ಇವತ್ತು ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ನಾವು ಯು ಆರ್ ಆಲ್ ರೈಟ್. ನೀನು ಮನೆಗೆ ಹೋಗ್ಬೋದು. ಮನೆ? ಯಾವ ಮನೆ? ನಮ್ಮನೆ, ಐ ಮೀನ್ ನಿಮ್ಮನೆ. ನೀವು? ನಾನ್ ರಮೇಶ್ ಅಂತ, ಯುವರ್ ಬೆಸ್ಟ್ ಫ್ರೆಂಡ್. ಹೇಳಿ ಡಾಕ್ಟರ್. ಅವನಿಗೆ ಗೊತ್ತಿದೆ, ನೀವು ಕರ್ಕೊಂಡು ಹೋಗಿ. ಸಿಂಗಾರಿ ಪ್ಲೀಸ್. ಪ್ಲೀಸ್ ಕಮ್. ಬನ್ನಿ. ವಾಪಸ್ ಕೊಡು. ಡಾಕ್ಟರ್, ಇವರಿಗೆಲ್ಲ ಏನಾಗಿದೆ? ಮಾನಸಿಕ ಆಘಾತ. ಜೀವನದಲ್ಲಿ ನಡೆದ ದುರ್ಘಟನೆಗಳಿಂದಾಗಿ ಇವರೆಲ್ಲ ತಮ್ಮ ನೆನಪಿನ ಶಕ್ತಿಯನ್ನ ಕಳ್ಕೊಂಡಿದ್ದಾರೆ. ಮತ್ತೆ ಇವರನ್ನೆಲ್ಲ ಮನುಷ್ಯರನ್ನಾಗಿ ಮಾಡೋದು ನಮ್ಮಂತ ಡಾಕ್ಟರ್ಗಳ ಕರ್ತವ್ಯ. ನೀನ್ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಹೋಗಿ ರೆಸ್ಟ್ ತಗೋ. ಬಾ. ಬನ್ನಿ ಸಿಂಗಾರಿ, ಹೋಗೋಣ. ಬರ್ತೀನಿ ಡಾಕ್ಟರ್. ನೋ ಮೈ ಬಾಯ್, ಇಂಥ ಜಾಕಿ ಬರ್ತೀನಿ ಅಂತ ಹೇಳ್ಬಾರ್ದು. ಹೋಗ್, ದೇವರು ನಿನಗೆ ಒಳ್ಳೇದ್ ಮಾಡಿ. ಬನ್ನಿ. ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಡಾಕ್ಟರ್. ಬಾಯ್ ಬಾಯ್. ಹಾಯ್ ರಮೇಶ್. ಹಾಯ್. ಸಿಂಗಾರಿ, ನೀನ್ ಇಲ್ಲಿಗೆ ಹೆಂಗೋ ಬಂದೆ? ನೀನ್ ಉಚ್ವಾಸಿ ಆಯ್ತೇನೋ? ಬಾರೋ ಹೊರಕ್ಕೆ. ನೋಡು, ನಿಂಗೆ ಹೊಸ ಬಟ್ಟೆ ತಂದೀನಿ, ಬಾರೋ ಹೊರಕ್ಕೆ. ಬಾರಲೇ, ಬಾರಲೇ, ಬಾರೋ. ನಾನು ಕಣಲೆ, ಇದ್ ಯಾಕಲ್ಲ ಹಿಂಗ್ ಮಾಡ್ತೀಯ? ಬಾಲ್ ತೆಗೀಲಿ, ಬಾಲ್ ತೆಗಿಯೋ. ಸಿಂಗಾರಿ, ಸಿಂಗಾರಿ, ನಾನು ಕಣಲೆ, ನಾನು ಬಾಲ್ ತೆಗಿಯಲಿ. ಸಿಂಗಾರಿ, ಬಾಲ್ ತೆಗಿಯಲಿ. ಸಿಂಗಾರಿ ಅವನೇ, ನನ್ ಸಿಂಗಾರಿ, ನನ್ ಸಿಂಗಾರಿ ಕಣಲೆ, ಸಿಂಗಾರಿ ಬಿಡಲೆ.
ನನ್ ಸಿಂಗಾರಿ ಅವನೇ. ಒಂದ್ ಸೈಡ್ ಗೊತ್ತಲ್ವಾ ನಿಂಗೆ? ಅಲ್ಲ, ಸಿಂಗಾರಿ 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 ನಾನು. ಹೋಗ. ಸಿಂಗಾರಿ ಸಿಂಗಾರಿ ಲೋ, ಲೋ, ಸಿಂಗಾರಿ. ಬನ್ನಿ ಸಿಂಗಾರಿ, ಬನ್ನಿ, ಪ್ಲೀಸ್ ಕಮ್. ಅಯ್ಯೋ ಈ ಬೊಂಬೆ ನೋಡಿ ಇಷ್ಟು ಬನ್ನಿ. ಉದ್ದಾಗಿದೆ. ಅಯ್ಯೋ ಏನ್ ನೋಡಿ, ಇದೇ ನಮ್ಮ ಮನೆ. ಐ ಮೀನ್ ನಿಮ್ ಮನೆ. ಬೊಂಬೆ ತಂದಿದ್ದಾರೆ. ಈ ಕಟ್ರೆ ಪಿಂಕಿ ಬಾಮ್ಮ ಇಲ್ಲಿ. ಇವರು ಸಿಂಗಾರಿ ಮಾಮ ಅಂತ, ನನ್ನ ಮಗಳು ಪಿಂಕಿ. ಅಲ್ಲ ಮಾಮ. ಸೌಮ್ಯ, ಅಲ್ಲ ಮಾಮ. ಇವಳು ಸೌಮ್ಯ ಅಂತ, ಪಕ್ಕದ ಮನೆ ನಾಗೇಂದ್ರಪ್ಪನವ್ರ ಮಗಳು. ಅಲ್ಲ ಮಾಮ. ಯೋ ಡಾಕ್ಟ್ರಪ್ಪ, ನನ್ ಸಿಂಗಾರಿನಲ್ಲೇ ಕಳಿಸ್ದೆ. ಅವನ್ನ ಮನೆ ಕಳಿಸ್ದೆ. ಯಾರ ಮನೆಗೆ? ನಿಮ್ಮಿಬ್ರನ್ನು ಇಲ್ಲಿ ಕರ್ಕೊಂಡು ಬಂದಿದ್ರಲ್ಲ ಅವ್ರ ಮನೆಗೆ. ನನ್ ಸಿಂಗಾರಿ ನನ್ ಕೇಳಿದೆ, ಅವ್ರ ಮನೆಗೆ ಹೆಂಗ ಕಳಿಸ್ದೆ? ಬಂಗಾರಿ ಬಂದ ಬಾ. ನೀವೆಲ್ಲ ಸೇರ್ಕೊಂಡು ನಂಗೆ ಮೋಸ ಮಾಡಿದಿರಿ. ಅವತ್ ನಿನ್ ಮಾತ್ ಕೇಳ್ಬಿಟ್ಟು ನನ್ ಸಿಂಗಾರಿ ಇಲ್ಲಿ ಬಿಟ್ಬಿಟ್ಟು ಹೋದೆ. ಇವತ್ ನಂಗೂ ಗೊತ್ತಿಲ್ಲಂಗ ಅವ್ನ ಯಾರ ಜೊತೆಗ ಕಳ್ಸ್ಕೊಟ್ಟವ್ರೆ ನೋಡ್ದಾ? ನಾ ಹೇಳೋದನ್ನ ಸ್ವಲ್ಪ ಪೂರ್ತಿ ಕೇಳಿಸ್ಕೊ. ನಿನ್ ಸಿಂಗಾರಿಗೆ ಹುಚ್ಚು ವಾಸಿ ಆಯ್ತು. ಹೌದು, ಅವ್ನ ನಮ್ಮ ಅಣ್ಣ ಮನೆ ಕರ್ಕೊಂಡ್ ಬಂದಿದ್ದಾನೆ. ಹಂಗ ನನ್ ಕರ್ಕೊಂಡ್ ನಡಿ ಮತ್ತೆ. ನಾನು ಅದನ್ನೇ ನಿನ್ಗೆ ಹೇಳ್ಬಿಟ್ಟು ಕರ್ಕೊಂಡ್ ಹೋಗೋಣ ಅಂತ ಬಂದೆ. ಅನ್ಕಂಡೆ ನನಗಿಂತ ನಿನ್ ಬುದ್ಧಿ ಜಾಸ್ತಿ ಅಂತ ನೀನ್ ನೋಡ್ದಾಗ್ಲೇ ಅನ್ಕಂಡೆ. ನಡಿ. ಬನ್ನಿ ಸಿಂಗಾರಿ, ಬನ್ನಿ. ಇನ್ಮೇಲೆ ಇದು ನಿಮ್ಮ ರೂಮು. ನೋಡಿ, ನಿಮಗಿಷ್ಟವಾದ ಎಲ್ಲಾ ಇನ್ಸ್ಟ್ರೂಮೆಂಟ್ಸು ಇಲ್ಲಿದೆ. ಎಸ್, ನೀವಿಲ್ಲಿ ಆನಂದವಾಗಿರಬಹುದು. ತಗೊಳ್ಳಿ ತಗೊಳ್ಳಿ, ನುಡ್ಸಿ. ಹಾ ಹಾ ಹಾ. ಬನ್ನಿ, ನುಡಿಸ್ತೀರಾ? ಟ್ರೈ ಮಾಡಿ. ಸಿಂಗಾರಿ ಸಿಂಗಾರಿ, ನನ್ ರೂಮ್ಗೆ ನುಗ್ಗೋಷ್ಟು ಸರಿಯಾ ಬಂತ ನಿಂಗೆ? ನಡೆಯೋ. ಮೊದ್ಲು ನಾನು ಸಿಂಗಾರಿ ಕಳ್ಸೆಯ, ಆಮೇಲೆ ಕೊಯ್ತೀನಿ. ನಡೆಯೋ ಸಿಂಗಾರಿ. ಏಯ್, ಯಾವನೋ ನಿನ್ ಸಿಂಗಾರಿ ಒದ್ದ ಅಂದ್ರೆ ಹಲ್ಲೆಲ್ಲ ಉದುರೋಗ್ಬೇಕು. ನಡೆಯೋ ಆಚೆ. ಅಣ್ಣ, ನೀನ್ ಯಾಕೆ ಅವ್ರನ್ನ ತಡಿತೀಯ? ಅವ್ರಿಬ್ರು ಯಾರು ಪಿಂಕಿ, ನನಗೆಲ್ಲ ಗೊತ್ತು, ನೀ ಹೊರಗೋಗು. ಪಿಂಕಿ ಔಟ್. ಮರ್ಯಾದೆಯಿಂದ ನೀನಾಗೆ ಆಚೆಗೆ ಹೋಗ್ತೀಯೋ ಇಲ್ಲ ಕತ್ ಹಿಡ್ ತಳ್ಳೋ. ಏ ಯಾವನೇ ನೀನು? ನನ್ ಸಿಂಗಾರಿ ನಿಲ್ಲಾಗೆ ಕೂಡಾಕಿದ್ಯಾ? ಹಾ, ಕೂಡ ಹಾಕಿದೀನಿ. ಅವನ್ನ ಇಲ್ಲಿ ಕರ್ಕೊಂಡ್ ಬರಕ್ ಮುಂಚೆ ಡಾಕ್ಟರ್ಗೆ ಎಷ್ಟ್ ಹಣ ಸುರಿದಿದ್ದೀನಿ ಗೊತ್ತಾ? ಓ ಹಂಗ, ನಿಂಗ ಹಣ ಬೇಕಾ? ಅದನ್ನ ಮೊದ್ಲೇ ಹೇಳಕ್ಕೆ. ಮಡಿಕ. ನಾನು ನಿಂತರ ಚಿಲ್ರೆ ಕಾಸು ಕೊಟ್ಟಿಲ್ಲ, ನೋಟಿನ ಕಂತೆಗಳನ್ನ ಜೋಡ್ಸ್ಕೊಟ್ಟಿದ್ದೀನಿ ಗೊತ್ತಾ? ಹಂಗ, ಈಗ ಇದನ್ನೆಲ್ಲ ಆರಿಸ್ಕ, ಉಳಿದಿದ್ದನ್ನ ಆಮೇಲೆ ಕೊಡ್ತೀವಿ. ನನ್ ಸಿಂಗಾರಿ ಹಾಡ್ತಾನೆ, ನಾನ್ ಕೊಳ್ಳು ಬಾರಿಸ್ತೀನಿ. ನಾವಿಬ್ರು ಸೇರಿ ಸಂಪಾದನೆ ಮಾಡಿ ಆಮೇಲೆ ಕೊಡ್ತೀವಿ. ಅದಕ್ಕೆ ಅವ್ನ್ ನಿನ್ ಜೊತೆ ಬರಲ್ಲ, ನನ್ ಜೊತೆ ಹಾಡ್ಬೇಕು ಅಂತ ಅವನಾಸೆ. ಬೇಕಾದ್ರೆ ಕೇಳ್ಕೊ. ಹೌದೇನೋ ಸಿಂಗಾರಿ? ಏ ಬೇಡ, ಬಾರೋ, ಹಳ್ಳಿಗೆ ಹೋಗೋಣ. ಅಲ್ಲಿ ನಿಂಗೋಸ್ಕರ ಒಂದ್ ಜೀವ ಕಾಯ್ತಾ ಇದೆಯೋ. ಬಾರೋ ಬಾರೋ. ಯಾಕೋ ಸಿಂಗಾರಿ, ಇನ್ನೂ ನಿನಗ್ ನನ್ ನೆನ್ಪು ಬರ್ಲಿಲ್ಲೇನೋ? ಬರುತ್ತೆ. ಒಂದ್ಸಲ ಹೇಳೋದು ಅರ್ಥ ಆಗಲ್ಲ ನಿನ್ಗೆ? ನೀನ್ ಯಾರು ಅಂತಾನೆ ಅವನು ಗೊತ್ತಿಲ್ಲ, ಇನ್ಯಾಕೋ ಗಂಟ್ಲು ಹರ್ಕೋತ್ಯಾ? ನಡಿಯೋ ಆಚೆ. ನಡಿಯೋ, ನಡಿ, ನಡಿಯೋ. ಸಿಂಗಾರಿ, ಏಯ್, ಸಿಂಗಾರಿ, ಮಾತಾಡ್ಬೇಡ. ಬಿಡಲೇ. ಆಗ್ತೀನಿ ನೋಡು. ಬಿಡಲೇ. ನಡಿಯೋ, ಸಿಂಗಾರಿ, ನಡಿಯೋ ಆಚೆ. ಮಾತಾಡ್ಬೇಡ, ಹೋಗ. ಹಾ. ಸಿಂಗಾರಿ.
ಯೋ ಹನುಮಂತಪ್ಪ, ನೀನ್ ಆ ಶ್ರೀರಾಮಚಂದ್ರನ್ ತಪ್ಕೊಂಡಿರೋದು ನೋಡಿದ್ರೆ ನಂಗೂ ಒಂದಪ್ಪ ಸಿಂಗಾರಿನ ತಪ್ಕೋಬೇಕಂತ ಆಸೆ ಆಗ್ತಿದೆ. ಆದ್ರೆ ಈ ಪಟ್ನ ಜನರು ಏಟೊಂದು ಮೋಸ ಮಾಡ್ತಾರೆ ನೋಡ್ದ್ಯಾ? ಸಿಂಗಾರಿಂದ ನಾನು ಒಬ್ಬ ಮಾತ್ರ ದೂರ ಇರ್ಬೇಕು ಅಂತಂದ್ರು, ದೂರನೇ ಆಗ್ಬಿಟ್ಟೆ. ಕಣ್ಮುಂದೆ ಕಾಣಿಸ್ಕೊಳ್ಳೇಬಾರ್ದು ಅಂತಂದ್ರು, ಕಣ್ಮುಂದೇನು ಅವನ ಹತ್ರನೇ ಸುಳಿದಂಗಾದೆ. ಆವತ್ತು ಆಸ್ಪತ್ರೆಯಲ್ಲಿ ನಾನು ಕತ್ತಿಡ್ ತೊಳೆದ್ರು ದೂರ ಹೋಗ್ದಿದ್ ಸಿಂಗಾರಿ, ಇವತ್ ನಾನ್ ಕೈ ಹಿಡಿದ್ರು ಬರಕಿಲ್ಲ ಅಂತಾನೆ. ಇದು ಹೆಂಗದ ನೋಡ್ದ್ಯಾ? ಹನುಮಂತಪ್ಪ ನೋಡು, ನಾನು ಯಾರಿಗೂ ಜಾಸ್ತಿ ಕೈ ಮುಗ್ದವನಲ್ಲ, ಆದ್ರೆ ಇವತ್ ನಿಂಗ್ ಮುಗಿತಾ ಇದ್ದೀನಿ. ನನ್ ಸಿಂಗಾರಿಗೋಸ್ಕರ ಹಳ್ಳಿಯಾಗ ಒಂದ್ ಜೀವ ಕಾಯ್ತಾ ಇದೆ. ಅವ್ರಿಬ್ಬರನ್ನ ಹೆಂಗಾದ್ರ ಮಾಡಿ ಒಂದ್ ಗೂಡ ಮಾಡಪ್ಪ. ತಗೋಪ್ಪ, ದೇವ್ರ ಪ್ರಸಾದ. ದೇವ್ರು ನಿಂಗೆ ಒಳ್ಳೇದು ಮಾಡ, ದೀರ್ಘಾಯುಷ್ಮಾನ ಭವ. ಹಂಗ ಇದ್ರಿಂದ ಏನಾದ್ರೂ ಒಳ್ಳೇದಾಗಂಗಿದ್ರೆ ನನಗಿಂತ ಮೊದ್ಲು ನನ್ ಸಿಂಗಾರಿಗಾಗ್ಲಿ. ಇಷ್ಟೆಲ್ಲ ಆಯ್ತಲ್ಲ, ಈಗ ತೋರಿಸ್ತೀನಿ ನೋಡಿ. ಬನ್ನಿ. ನೀವು ಸಿನಿಮಾ ನೋಡ್ತಿರಲ್ಲ, ಇವ್ರು ಇಷ್ಟು ಉದ್ದಕ್ಕಿದ್ದಾರೆ, ಅಮಿತಾಬ್ ಬಚ್ಚನ್ ಅಂತ. ಅವ್ರಿಗಿಂತ ಸ್ವಲ್ಪ ಕುಳ್ಳು ಅಂಬರೀಷ್ ಅಂತ. ಇವರೆಲ್ಲಾರ್ಗಿಂತ ಕುಳ್ಳು ನಮ್ ದ್ವಾರಕೇಶ್. ಇವ್ರ ದಿನ ಆಳೋರು, ನಾನ್ ಯಾಕೆ ಇಷ್ಟು ಉದ್ದ ಆಗ್ಲಿಲ್ಲ, ಇವನಷ್ಟು ಉದ್ದ ಆಗ್ಲಿಲ್ಲ, ಕೊನೆ ಪಕ್ಷ ರಮೇಶ್ ಅಷ್ಟು ಉದ್ದ ಆಗ್ಲಿಲ್ಲ ಅಂತ. ಒಂದ್ ರಾತ್ರಿ ಏನಾಯ್ತು, ಕುಳ್ಳಗಿದಾರಲ್ಲ ದ್ವಾರಕೇಶ್ ಮಲಗಿದ್ದು, ಒದ್ದಕ್ಕಿರೋ ಅಮಿತಾಬ್ ಬಚ್ಚನ್ ಶೂಟಿಂಗ್ ಹೋಗಿದ್ದು, ಅಂಬರೀಷ್ ಇನ್ನೆಲ್ಲ ಹೋಗಿದ್ದು. ರಾತ್ರಿ ದ್ವಾರಕೇಶ್ಗೆ ಕನಸು. ಆ ಕನಸಲ್ಲಿ ನೋಡ್ತಾರೆ, ಸ್ವಲ್ಪ ಉದ್ದ ಆಗ್ಬಿಟ್ಟಿದ್ದಾರೆ. ಅಮಿತಾಬ್ ಅಂಬರೀಷ್ ವಾಪಸ್ ಬಂದ್ಮೇಲೆ ನೋಡ್ತಾರೆ, 3 ಜನ ಒಂದೇ ಹೈಟು. ಅಷ್ಟೇ ಅಲ್ಲ, ಅವ್ರ ಕನಸಾದ್ಮೇಲೆ ಕಣ್ಣು ಬಿಟ್ಟು ನೋಡ್ತಾರೆ, ಅಳ್ತಾರೆ. ಯಾಕೆ ಗೊತ್ತಾ? ಕಣ್ಣು ಮುಚ್ಚಿದಾಗ ಎಷ್ಟು ಉದ್ದ ಇದ್ರು ಅಷ್ಟೇ ಇದ್ದಾರೆ. ಅಮಿತಾಬ್ ಬಚ್ಚನ್ ಬಂದ್ರೆ ಎಷ್ಟು ಉದ್ದ ಇದ್ರು ಅಷ್ಟೇ ಇದ್ದಾರೆ. ನಮ್ಮ ಅಂಬರೀಷು ಅಷ್ಟೇ. ದೇವಪ್ರಸಾದ ತಂದಿದ್ದೀನಿ, ಇದನ್ನ ತಿನ್ನೋ ನಿಂಗೆ ಒಳ್ಳೇದಾಯ್ತದೆ. ಈ ತರ ಯಾರ್ಯಾರೋ ಕೊಟ್ಟಿದ್ದಿಲ್ಲ ತಿನ್ಬಾರ್ದು ಸಿಂಗಾರಿ, ಇದ್ರಲ್ಲಿ ವಿಷ ಇರುತ್ತೆ. ಯೋ ದೇವಪ್ರಸಾದನ ವಿಷ ಅಂತ ಬಿಸಾಕ್ತ್ಯಾ? ಇದು ನೀನ್ ಹೆಂಗ್ ಬಿಸಾಕ್ತೋ, ದೇವ್ರ ನೀನ್ ಹಂಗೆ ಬಿಸಾಕ್ತಾನೆ, ನೋಡ್ತಾ ಇರು. ನಡಿಯೋ ನಡಿಯೋ ಆಚೆ, ನಡಿಯೋ. ಇನ್ನೊಂದ್ಸಲ ಈ ಗೇಟ್ ದಾಟಿ ಒಳಗೇನಾದ್ರು ಬಂದ್ಯೋ ಕೈ ಕಾಲು ಮುರಿದಾಕ್ಬಿಡ್ತೀನಿ, ಹುಷಾರ್. ಸಿಂಗಾರಿ, ನಿನ್ ಕಣ್ಣೆದ್ರಿಗೆ ನನ್ ಕಾಲ್ಪಟ್ಟಿ ಇಟ್ಟು ತಳ್ತಾ ಇದ್ರು, ನೋಡ್ತಾ ಸುಮ್ನೆ ನಿಂತಿದ್ಯಲ್ಲೋ. ನೀನು ಮನುಷ್ಯನ? ಅಣ್ಣ, ನೀನು ಒಬ್ಬ ಮನುಷ್ಯನ? ಶಟ್ ಅಪ್. ಈ ರಮೇಶನ್ನ ಎದುರು ಹಾಕೊಂಡ್ರೆ ತಪ್ಪಿದ್ದಲ್ಲ ಆಪತ್ತು. ನೀನೇನಾದ್ರೂ ಒಂದು ಮಾತಾಡಿದ್ಯೋ ನಾಲ್ಗೆ ಸಿಗದಾಕ್ಬಿಡ್ತೀನಿ. ಬಿ ಕೇರ್ಫುಲ್. ಲೋ ಹನುಮಂತಪ್ಪ, ನೀನು ಒಬ್ಬ ದ್ಯಾವ್ರ. ಅಲ್ಲಿನ ಪ್ರಸಾದನ ವಿಷ ಅಂತ ಬಿಸಾಕಿದ್ರು ಇಲ್ಲೊಳ ಕಲ್ಕೊಂತಾರ ನಿಂತಿದ್ಯಲ್ಲ. ನಿನಗ್ ಬೇರೆ ನಿಂತಾಗ ಬೆಣ್ಣೆ ತುಪ್ಪ ಸುರಿದು ನೈವೇದ್ಯ ಮಾಡ್ಬೇಕು. ಆ ನೈವೇದ್ಯ ಎಲ್ಲ ಮಾಡಕ್ ನಿಂಗೊಬ್ಬ ಪೂಜಾರಿ ಬೇಕು. ನೀನ್ ಇದ್ದ ಮಾಡ್ತಿದ್ರೆ ಎಬ್ಸಕ್ ಗಂಟೆ ಬೇರೆ ಬೇಕು. ನೀನು ಒಬ್ಬ ದ್ಯಾವ್ರ. ಬಂಗಾರಿ, ಯಾಕ್ ಬಂಗಾರಿ ಆ ದೇವ್ರನ್ ಬೈತೀಯಾ? ನಿನ್ ಸಿಂಗಾರಿಗೆ ನಿಧಾನವಾಗೆಲ್ಲ ಗೊತ್ತಾಗತ್ತೆ. ಅವನೀಗ ಹಳೆ ಸಿಂಗಾರಿ ಅಲ್ಲ, ಹುಚ್ಚವಾಸಿಯಾಗಿರೋ ಹೊಸ ಸಿಂಗಾರಿ. ಹಂಗ ಹಾ, ಹುಚ್ಚವಾಸಿ ಆದ್ರೆ ನನ್ನ ಹಬ್ಬ ಬರಕಿಲ್ವಾ? ಪ್ರಾರಂಭದಲ್ಲಿ ಬರಲ್ಲ, ಆದ್ರೆ ಹಂಗಾರ್ ಬೇಡ. ನನ್ ಸಿಂಗಾರಿ ಹುಚ್ಚವಾಸಿ ಆಗೋದೇ ಬೇಡ. ಅವ್ನು ಹುಚ್ಚಿನಾಗೆ ಇರ್ಲಿ, ಅವ್ನು ಯಾವಾಗ್ಲೂ ನನ್ ಜೊತೆಗೆ ಇರ್ಬೇಕು. ನೀನ್ ಹೆಂಗಾರ ಮಾಡಿ ಅವ್ನು ಹುಚ್ಚಿ ಬರಂಗ್ ಮಾಡು ಮತ್ತೆ. ಹಾ, ನಿನ್ ನೋವೇನು ಅಂತ ನನ್ಗರ್ಥ ಆಗತ್ತೆ. ಹಾಗಂತ ನಾವು ದೇವನ್ ಬೈಬಾರ್ದು. ಮತ್ತೆ ದೇವಪ್ರಸಾದ ವಿಷ ಅಂತ ಅವ್ನು ಯಾಕೆ ಬಿಸಾಕಿದ್ದು? ಅವನು ಕೊಬ್ಬು ಜಾಸ್ತಿ ಆಗಿತ್ತು, ಅದಕ್ಕೆ ಬಿಸಾಕ್ದ. ನನ್ ಬಂಗಾರಿ ವಿಷ ಕೊಡೋನಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದ್ ವೇಳೆ ಅದ್ ವಿಷಾನೇ ಆಗಿದ್ರು ಇಲ್ ನೋಡು, ನಾನ್ ತಿಂತೀನಿ. ಯಾಕ್ ಬಂಗಾರಿ ಹಾಗ್ ನೋಡ್ತಿದ್ಯಾ? ಏನೂ ಇಲ್ಲ, ಒಂದ್ ವೇಳೆ ಅದು ವಿಷನೇ ಆಗಿದ್ರೆ ನೀನ್ ಸತ್ತೋಗ್ಬಿಡ್ತೀಯಾ ಅಂತ. ಒಂದ್ ವೇಳೆ ನಾನ್ ಸತ್ತು ಹೋಗ್ಬಿಟ್ರೆ ಏನ್ ಮಾಡ್ತೀಯಾ? ಹಂಗ? ಅಯ್ಯೋ, ನಂಗ ಅಳಕಂತೂ ಬರಕಿಲ್ಲ. ಬೇಕಾದ್ರೆ ಸಾಯ್ಬೇಡ ಅಂತ ಒಂದಪ್ಪ ಕೈ ಮುಗಿತೀನಿ. ಅಯ್ಯೋ, ಹೇಳ್ದಂಗೆ ಮಾಡ್ಬಿಟ್ಲಲ್ಲಪ್ಪ. ಯಮೋ, ಇನ್ ಸಾಯ್ಬೇಡ ಅಂತ ನಾನು ಕೈ ಮುಗಿದ್ ಬೇಡ್ಕತೀನಿ.
ಕ್ಯಾಸೆಟ್ ನಲ್ಲಿ ವೈಲೆಂಟ್ ಮ್ಯೂಸಿಕ್ ಇದೆ. ಇದನ್ನ ಸಿಂಗಾರಿ ಕೇಳಿದ್ರೆ ಮತ್ತೆ ಹುಚ್ಚನಾಗ್ತಾನೆ. ತಗೋ, ಯಾರಿಗೂ ಗೊತ್ತಾಗ್ಕೂಡ್ದು. ಓಕೆ ಓಕೆ. ನಿಮ್ ಸಿಂಗಾರಿ ಮಾಮ ಒಬ್ರೇ ಮಲಗಿರುವಾಗ ಇದನ್ನ ಟೇಪ್ ರೆಕಾರ್ಡರ್ ನಲ್ಲಿ ಹಾಕು. ಓಕೆ? ಇದ್ರಲ್ಲಿ ಏನಿದೆ ಮಮ್ಮ? ಇದರಲ್ಲಿ ತುಂಬಾ ಒಳ್ಳೆ ಹಾಡುಗಳಿವೆ ಮರಿ. ಹಾಕ್ತೀಯಾ? ಓಕೆ. ಥ್ಯಾಂಕ್ ಯು, ಬಾಯ್. ಇಷ್ಟೊತ್ತಿಗೆ ಕ್ಯಾಸೆಟ್ ಪ್ಲೇಯರ್ ಆನ್ ಆಗಿರುತ್ತೆ. ಅಂದ್ರೆ ಹುಚ್ಚು ಶುರು ಆಗುತ್ತೆ. ಪ್ಲೀಸ್, ಏನಾಗಿದೆ ನಿಮಗೆ? ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಹಲೋ ಡಾಕ್ಟರ್ ಜಗನ್ನಾಥ. ನೋಡಿದ್ಯಾ ಜಗ್ಗು, ನನ್ ತಲೆ ಎಷ್ಟ್ ಕೆಲ್ಸ ಮಾಡ್ತು ಅಂತ. ನಿನ್ ತಲೆ ಏನ್ ಸಾಮಾನ್ಯ ತಲೆನಾ? ಸಿಂಗಾರಿ ಸಿಂಗಾರಿ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಸಿಂಗಾರಿ ಕಟ್ಕೊಳ್ಳಿ. ಯಾವ್ದ್ಲ ಅದು ಹೆಣ್ಣಕ್ಕಿ ಒಂಟಿಯಾಗಿ ಬಂದ್ ಕುಂತವಳೆ? ಅವಳು ನಮ್ ದಯಾನಂದ್ರಾಯರ್ ಮಗಳು ಕಣ ಶಶಿ. ಹೌದಲ್ವಾ? ಪಾಪ ಒಂಟಿಯಾಗಿ ಕೂತಿದ್ದಾಳಲ್ಲೋ. ಒಂಟಿಯಾಗಿದ್ರೆ ಏನಂತೆ, ಜೊತೆ ಮಾಡ್ಕೊಂಡ್ರಾಯ್ತು. ಕರೆಕ್ಟ್. ಅವಳಿಗೂ ಈಗ ಯಾರು ಹೇಳೋರ್ ಕೇಳೋರ್ ಇಲ್ಲ. ಬನ್ರೋ. ಏನಮ್ಮ ಒಂಟಿ? ಮಾಡಬೇಡಿ.
ಶಶಿ ಸಿಂಗಾರಿ, ಗುಡ್ ನೈಟ್ ಮಾಮ. ಏನಿದು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ? ಆ ಕೊಳ್ಳನ್ನಾದ ಕೇಳ್ತಾ ಇದ್ರೆ ಎಷ್ಟು ಮಧುರವಾಗಿದೆ ಗೊತ್ತಾ? ಅವನ್ ಯಾವನೋ ಬೀದಿಲಿ ನುಡಿಸ್ತಾನೆ ಅಂತ ಅದನ್ನ ನಿದ್ದೆ ಕೆಟ್ಕೊಂಡು ಕೇಳ್ತಾ ಇದೀರಲ್ಲ. ಬನ್ನಿ, ಮೊದ್ಲೇ ನಿಮ್ಗೆ ಹುಷಾರಿಲ್ಲ. ಬನ್ನಿ ಬನ್ನಿ. ಇಲ್ಲ ರಮೇಶ್, ಆ ನಾದನ ಕೇಳ್ತಾ ಇದ್ರೆ ಯಾವುದೋ ಒಂದು ಶಕ್ತಿ ನನ್ನ ಮನಸ್ಸನ್ನ ಕೆದಕ್ತಾ ಇದೆ. ಅದಕ್ಕೆ ಅನಿಷ್ಟನೆಲ್ಲ ಕೇಳ್ಬೇಡಿ ಅಂತ ನಾನು ಹೇಳಿದ್ದು. ನನ್ನ ಮಾತು ಕೇಳ್ತೀರಾ? ಮಿಸ್ಟರ್ ರಮೇಶ್, ನೀವ್ ಯಾಕೆ ಈ ರೀತಿ ನಡ್ಕೋತಾ ಇದ್ದೀರಾ? ನಾನು ಪ್ರತಿ ಸಲ ನೋಡ್ತಾನೆ ಇದ್ದೀನಿ. ಅವನ್ ನನ್ನ ನೋಡೋದಕ್ಕೆ ಬಂದಾಗ್ಲಿಲ್ಲ ನೀವೇನೋ ಒಂದ್ ನೆಪ ಹೇಳಿ ಅವನ್ನ ತಡೆದು ಬಿಡ್ತೀರಾ. ಅವನ ನಡೆ ನುಡಿ ಎಲ್ಲ ನೋಡಿದ್ರೆ ನನಗೂ ಅವನಿಗೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ನಿಜ ಹೇಳಿ, ಆ ಮನುಷ್ಯ ಯಾರು? ಈ ಸಿಂಗಾರಿಗೂ ಅವನಿಗೂ ಏನ್ ಸಂಬಂಧ? ನಿಜ ಹೇಳಿ ಪ್ಲೀಸ್. ನೀವಿಷ್ಟೆಲ್ಲ ಕೇಳಿದ್ಮೇಲೆ ನಿಜ ಹೇಳಲೇಬೇಕು. ನೋಡಿ ಸಿಂಗಾರಿ, ನಿಮ್ಮ ತಲೆ ಸರಿ ಇಲ್ಲದಾಗ ನಿಮ್ಮಂತ ಮಹಾನ್ ಕಲಾವಿದನ್ನ ಬೀದಿಲಿ ಹಾಡಿಸಿ ತಿರುಪೆ ಎತ್ಸಿ ಕಾಸು ಮಾಡ್ಕೊಂಡು ಕಡಿಮೆ ಅವನು. ನಿಮ್ಮ ಪುಣ್ಯಕ್ಕೋ ನನ್ನ ಅದೃಷ್ಟಕ್ಕೋ ನೀವು ನನ್ನ ಕಣ್ಣಿಗೆ ಬಿದ್ರಿ. ನಾನ್ ನಿಮ್ಮನ್ನ ಕ್ಯೂರ್ ಮಾಡಿಸಿ ಇಲ್ಲಿ ಕರ್ಕೊಂಡು ಬಂದೆ. ಈಗ ಹಣದಾಸೆಗೋಸ್ಕರ ಅವ್ನು ನಿಮ್ ಹಿಂದೆ ಬಿದ್ದಿದ್ದಾನೆ. ಇದ್ಯಾವುದೂ ನಿಮ್ಗೆ ತಿಳಿಸ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಆ ಇಷ್ಟು ದಿವಸ ನಿಮ್ಗೇನು ಹೇಳಿಲ್ಲ. ಇಂಥವ್ರ ಸವಾಸ ಮಾಡ್ಬೇಕು ಅಂತೀರಾ? ಹೇಳಿ ಸಿಂಗಾರಿ, ಹೇಳಿ. ಸಿಂಗಾರಿ ಕಳ್ಳಂತರ ರಾತ್ರಿ ಹೊತ್ತು ಬರೋಂಗೇನೋ? ಒಳ್ಳೆ ಮಾತು ಬಗ್ಗೋದಿಲ್ಲ ನೀನು. ನಡಿ, ನಡಿಯೋ ಆಚೆ. ಏಯ್, ಹೇಳಾನೆ, ಹೇಳ. ಸಿಂಗಾರಿ ಕಣ, ನಡಿಯೋ ಆಚೆ, ನಡಿಯೋ. ಯಾಕೆ ಹಿಂಗ್ ತಳ್ತಾ ಇದೀಯಾ? ಇಲ್ಲ, ಹಾರ ಹಾಕಿ ಪೂಜೆ ಮಾಡ್ತೀನಿ. ನಡಿಯೋ. ಸಿಂಗಾರಿ ಕಳ್ಸ್ಕೊಡಯ್ಯ. ನಡಿಯೋ. ಆಚೆ. ಬರ್ತೆ. ಬರ್ತೆ. ನಡಿಯೋ ಆಚೆ. ನಡಿಯೋ. ಯಪ್ಪೋ, ನಿನ್ ಕೈ ಮುದ್ ಬೇಡ್ಕತೀನಿ, ನಾನ್ ಸಿಂಗಾರಿನ ಕಳ್ಸ್ಕೊಡಪ್ಪ. ಸಿಂಗಾರಿ ಅಂತೆ. ಅಯ್ಯೋ ಅಮ್ಮ! ಅಯ್ಯೋ ಅಪ್ಪ! ಸಿಂಗಾರಿ! ನಿಮ್ಗೆಲ್ಲ ಮನುಷ್ಯತ್ವ ಅನ್ನೋದಿದ್ಯಾ? ಅವನೇನ್ ತಪ್ಪು ಮಾಡ್ದ ಅಂತ ಹೊಡಿತಿದ್ದೀರಾ? ನನ್ನ ಹೆಸರು ಕೂಗ್ಬೇಡ. ನಿನ್ನ ಅಣ್ಣ ಅಂತ ಕರೆಯೋದಿಕ್ಕೂ ನಂಗೆ ನಾಚಿಕೆ ಆಗತ್ತೆ. ಸಿಂಗಾರಿ, ಬಂಗಾರಿ, ಬನ್ನಿ. ನೀನ್ ಮೇಲೆ ಇಲ್ಲಿ ಬರ್ಬೇಡ. ನೀನ್ ಹೋಗು, ಹೋಗ್ ಬಂಗಾರಿ. ನನ್ ಸಿಂಗಾರಿ ನಂಗೆ ಹೊಡೆದ್ಬಿಟ್ಟ. ಪಾಪ, ಅವನಿಗೆ ನನ್ ಗುರ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಹೋಗ್ಲಿ ಬಿಡು.
ನಂಗೆ ಗೊತ್ತು ಕಣೆ ನೀನ್ ಇಷ್ಟೊತ್ತಿಗೆ ಬಂದೇ ಬರ್ತೀಯ ಅಂತ. ಅವತ್ ನಿಮ್ ಮನೇಲಿ ನನ್ ಕೆನ್ನೆ ಹೊಡೆದಾಗ ನಾನು ಹೇಳಿದ ಜ್ಞಾಪಕ ಇದ್ಯಾ? ಇವತ್ ನೀನೇ ಮುತ್ ಕೊಡ್ತೀಯಾ ಇಲ್ಲ ನಾನೇ ಕೊಡ್ಲಾ? ಬಿಡ್ತೀನಿ. ಏನೇ ತಾಟಗಿತ್ತಿ, ನನ್ನ ಹತ್ರನೇ ಬಾಲ ಬೀಸ್ತೀಯನೆ? ನನ್ನ ತಂಗಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಧೈರ್ಯ ಬಂತ ನಿನಗೆ? ಇನ್ನೊಂದ್ ಸಲ ನನ್ನ ತಂಟೆಗೇನಾದ್ರೂ ಬಂದ್ರೆ ಇಲ್ಲಿ ನೋಡು, ಇದೇ ತರ ನಿನ್ನನ್ನು ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಹುಷಾರ್. ರವಿ, ಮಾವ ಬಂದ. ತಗೋ ಈ ತಾಳಿನ, ಮೊದ್ಲು ನನ್ ಕುತ್ತಿಗೆ ಕಟ್ಟು. ನೀನೀಗ ಇದನ್ನ ಕಟ್ಟದೆ ಇದ್ರೆ ನಾಳೆ ನಾನು ಬೇರೆ ಹೆಂಡತಿ ಆಗ್ಬಿಡ್ತೀನಿ. ಶಶಿ, ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ, ಈ ಸಮಾಜ ಎದುರಿಸೋ ಶಕ್ತಿ ಇದ್ರೆ, ಧೈರ್ಯವಾಗಿ ಈಗ್ಲೇ ಈ ತಾಳಿ ನನ್ ಕುತ್ತಿಗೆ ಕಟ್ಟು. ತಗೋಪ್ಪ, ಬೇಗ ಕಟ್ಬಿಡಪ್ಪ. ಅಯ್ಯೋ, ಹೋಗಿ. ಇಲ್ಲ ಪೂಜಾರಪ್ಪ, ಅವ್ರು ಅದೇನ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಬೇಡಪ್ಪ, ಸಮಯ ಸಂದರ್ಭನ ಅನುಸರಿಸ್ಕೊಂಡು ಹೋಗ್ಬೇಕು, ದುಡುಕ್ಬಾರ್ದು. ಹೋಗಿ, ಮೊದ್ಲಿನಿಂದ ತಪ್ಪಿಸ್ಕೊಂಡು ಹೋಗ್ಬಿಡಿ. ಹೋಗಿ. ಬ್ಯಾಡ್ರಪ್ಪ, ಬ್ಯಾಡ್ರು, ಅವ್ರಿಗೆ ಹಿಂಸೆ ಕೊಡ್ಬ್ಯಾಡ್ರು, ಬ್ಯಾಡ್ರು, ಬ್ಯಾಡ್ರು.
ಸುಮ್ಕಿರ್ಲೆ. ನಡಿಯೋ ಆಚೆ. ನಡಿಯೋ. ಮಮ್ಮ ಹಾಡು ಮಮ್ಮ, ಹಾಡು ಮಮ್ಮ. ಸಿಂಗಾರಿ, ಯಾಕೆ ಸಿಂಗಾರಿ ಇದ್ದಕ್ಕಿದ್ದಾಗೆ ಹಾಡೋದ್ ನಿಲ್ಲಿಸ್ಬಿಟ್ಟೆ? ಯಾಕೋ ನನ್ನಿಂದ ಹಾಡಕ್ ಆಗ್ತಾ ಇಲ್ಲ. ನನ್ನ ಹತ್ರದವ್ರು ಯಾರೋ ಇದ್ದಾರೆ, ಅವರು ನನ್ನ ಪಕ್ಕದಲ್ಲೇ ಇದ್ದಾರೆ. ನಾನು ಆಗ ಕೇಳ್ತಿರೋ ಈ ಇಂಪಾದ ಕೊಳಲಾದ ಬೇರೆ ಯಾರ್ದು ಅಲ್ಲ, ಅದು ನನ್ನ ಬಂಗಾರಿದೆ, ನನ್ನ ಬಂಗಾರಿದೆ. ಬಂಗಾರಿ, ಬಂಗಾರಿ, ಎಲ್ಲಿ ನನ್ ಬಂಗಾರಿ? ಯಾಕೆ ಸುಮ್ನಿದ್ಯಾ? ಯಾಕೆ ಸುಮ್ನಿದ್ಯಾ? ನಿಜ ನನಗೆ ಗೊತ್ತಾಯ್ತು ಅಂತನಾ? ನನ್ನ ಬಂಗಾರಿ ನನ್ಗೋಸ್ಕರ ಪ್ರಾಣನೇ ಕೊಡ್ತಿದ್ದ. ಅವನ ನೀನು ಹತ್ರನೇ ಸೇರಿಸ್ಲಿಲ್ಲ. ಅವನ್ ದೂರ ಆಗೋದಕ್ಕೆ ನೀನೇ ಕಾರಣ. ಸಿಂಗಾರಿ, ನೀವೆಲ್ಲ ನನಗೆ ಮೋಸ ಮಾಡಿದ್ದೀರಾ. ನಿಮ್ಮಂಥವ್ರು ಬದುಕಿರ್ಲೇಬಾರ್ದು. ಹೇಳು. ಪಿಂಕಿ, ಪಿಂಕಿ, ಪಿಂಕಿ. ನಾನು ಇವಳನ್ನ ಉಳಿಸ್ಕೋಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ನಾನು ಇವಳ ಹತ್ರ ಹೋಗೋಷ್ಟರಲ್ಲಿ ಅವಳದಿಂದ ತುಂಬಾ ದೂರ ಹೊರಟೋಗಿದ್ಲು. ನಾನ್ ನಿಮಗ್ ಮಾಡಿದ ದ್ರೋಹಕ್ಕೆ ದೇವರು ನನ್ನ ಮಗುನೇ ಬಲಿ ತಗೊಂಡ್ಬಿಟ್ಟ. ಐ ಆಮ್ ಸಾರಿ ರಮೇಶ್, ಐ ಆಮ್ ವೆರಿ ಸಾರಿ.
ಪೂಜಾರಪ್ಪ, ನನ್ ಸಿಂಗಾರಿಗೆ ಉಚ್ಛ್ವಾಸ ಆಗೋಯ್ತು. ಹೌದಾ? ಮತ್ತೆ ಅವನೆಲ್ಲಿ? ಅವನೀಗ ದೊಡ್ಡ ಮನ್ಸಾಗವನೆ. ಅಲ್ಲೇ ಸಂದಾಕಿರ್ಲಿ ಬಿಡು. ಸಂತೋಷ ಅಪ್ಪ. ನನ್ ಸಿಂಗಾರಿ ಉಚ್ಛ್ವಾಸ ಆಗಂಗ್ ಅರ್ಕೆ ಹೊತ್ಕೊಂಡಿದ್ದೆ, ಅದನ್ನೀಗ ನಡ್ಸ್ಕೊಡ್ತಾ ಇದ್ದೀನಿ. ಅವನ ಹೆಸರಾಗೊಂದು ಪೂಜೆ ಮಾಡು. ಶಶಿ, ಎಲ್ಲಿ ನನ್ ಶಶಿ? ನನ್ ಶಶಿ ಎಲ್ಲಿ? ಶಶಿ ಶಶಿ ಶಶಿ, ಶಶಿ, ಸಿಂಗಾರಿ ಅಲ್ವಾ ನೀನು? ಸಿಂಗಾರಿ, ಪೂಜಾರಪ್ಪ, ನನ್ನ ಬಂಗಾರಿ. ನಿನ್ನ ಹುಚ್ಚು ವಾಸಿ ಆಗ್ಬೇಕು ಅಂತ ಹಾರಿಕೆ ಹೊತ್ಕೊಂಡಿದ್ದ ಬಂಗಾರಿ. ಹಾರಿಕೆ ತೀರಿಸ್ಬಿಟ್ಟು ಹೋದವನು ಮತ್ತೆ ಬರ್ಲೇ ಇಲ್ಲಪ್ಪ. ನನ್ ಶಶಿಯಲ್ಲಿ, ನನ್ ಶಶಿಯಲ್ಲಿ. ಅದೆಲ್ಲೋದ್ಲೋ, ಏನ್ ಮಾಡ್ತಿದ್ದಾಳೋ ಆ ಪರಮೇಶ್ವನ್ಗೆ ಗೊತ್ತಪ್ಪ. ನೀನ್ ಅವಳನ್ನ ಮದುವೆ ಆದ್ಮೇಲೆ ಅವಳನ್ನ ಯಾರು ಹತ್ರನೇ ಸೇರ್ಲಿಲ್ಲ. ಈ ಕೆಟ್ಟ ಜನಗಳ ಸಹವಾಸನೇ ಬೇಡ ಅಂತ ಯಾರಿಗೂ ಹೇಳ್ದೆ ಕೇಳ್ದೆ. ಅದೆಲ್ಲೋದ್ಲೋ. ಶಶಿ, ರವಿ, ಶಶಿ, ನನ್ ರವಿ ಯಾವತ್ತಾದ್ರೂ ಒಂದಿನ ಬಂದೇ ಬರ್ತಾನೆ ಅಂತ ಈ ಶಶಿ ಕಾಯ್ತಾ ಇದ್ದಾಳೆ. ಅವತ್ತು ಈ ಊರಿನ ಜನ ಕಿತ್ತು ಬಿಸಾಕಿದ ಈ ಪವಿತ್ರವಾದ ತಾಳಿನ ಮತ್ತೆ ನನ್ ಕುತ್ತಿಗೆ ಕಟ್ಟು ರವಿ. ಆವತ್ತು ನಿನ್ನ ಕುತ್ತಿಗೆ ತಾಳಿ ಕಟ್ಬೇಕಾದ್ರೆ ನನ್ನವರು ತನ್ನವರನ್ನ ಮರ್ತು ಬಿಟ್ಟಿದ್ದೆ. ಆದ್ರೆ ಹುಚ್ಚನಾಗಿದ್ದ ನಾನು
ಒಬ್ಬ ಮನುಷ್ಯನಾಗಿ ನಿನ್ನ ಮುಂದೆ ಬಂದು ನಿಲ್ಬೇಕಾದ್ರೆ ಆ ದೇವರಿಗಿಂತ ದೊಡ್ಡವನೊಬ್ಬ ಇದ್ದಾನೆ. ಅವನೇ ನನ್ನ ಬಂಗಾರಿ. ಅವನೇ ನನ್ನಿಂದ ತುಂಬಾ ನೋವಾಗಿದೆ. ನನ್ನ ಬಂಗಾರಿ ನೋಡ್ಬೇಕು, ನನ್ನ ಬಂಗಾರಿ ನೋಡ್ಬೇಕು ಶಶಿ. ಬಂಗಾರಿ, ನನ್ನ ಬಂಗಾರಿ, 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 ಬಂಗಾರಿ. ರವಿ, ನೋಡು ಶಶಿ, ಈ ಶರ್ಟು ಸ್ಯಾರಿ ನಮ್ಮಿಬ್ಬರ ಮದುವೆಗೆ ಅಂತ ನನ್ನ ಬಂಗಾರಿ ಹಳ್ಳಿಯಿಂದ ತಗೊಂಡ್ಬಂದಿದ್ದು. ನನ್ನ ಬಂಗಾರಿ, ನನ್ನ ಬಂಗಾರಿ, ನನ್ನ ಬಂಗಾರಿ ಬಟ್ಟೆ, ಬಂಗಾರಿ, ಬಂಗಾರಿ. ರವಿ, ಏನಾಯ್ತು ರವಿ? ಬಂಗಾರಿ, ಬಂಗಾರಿ, ಬಂಗಾರಿ. ರವಿ, ನನ್ನ ಬಂಗಾರಿ ಸತ್ತೋಗ್ಬಿಟ್ಟ. ಇನ್ನು ನನ್ನಿಂದ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಬಾ, ಅವನೆಲ್ಲಿದ್ದಾನೋ ನಾವು ಅಲ್ಲಿಗೆ ಹೋಗೋಣ. ಬಂಗಾರಿ, ಬಂಗಾರಿ, ಸಿಂಗಾರಿ, ಬಂಗಾರಿ, ಬಂಗಾರಿ. ನಂಗೆ ಗೊತ್ತಿತ್ತು ಕಣ್ಲೆ ನೀನ್ ಬರ್ತೀಯ ಅಂತ. ಹುಚ್ಚನಾಗಿದ್ದೆ ನಾನು, ಮತ್ತೆ ಮನುಷ್ಯನಾಗೋಕೆ ನೀನು ಅದೆಷ್ಟೆಲ್ಲ ಕಷ್ಟಪಟ್ಟೆ. ಆದ್ರೆ ನಾನು ನೀನ್ ಯಾರು ಅಂತಾನೆ ತಿಳ್ಕೊಳ್ದೆ, ಅವಮಾನ ಮಾಡ್ಬಿಟ್ಟೆ. ಅಳ್ಬೇಡ ಸುಮ್ಕಿರೋ, ದಯವಿಟ್ಟು ನನ್ನ ಕ್ಷಮಿಸ. ಅಳ್ಬೇಡ ಸುಮ್ಕಿರೋ, ಸುಮ್ಕಿರಲೇ. ಸರಿ ಬಂಗಾರಿ. ಪೂಜಾರಪ್ಪ, ನನ್ ಬಂಗಾರಿ ಸಿಕ್ಬಿಟ್ಟ. ಬಂಗಾರಿ ಎಲ್ಲೋಗ್ಬಿಟ್ಟಿದ್ದಪ್ಪ. ನೀನಿಲ್ದೆ ಈ ನಿನ್ನ ಸ್ನೇಹಿತ ಅವಸ್ಥೆ ನೋಡಕ್ ಆಗ್ತಿರ್ಲಿಲ್ವೋ, ನೋಡಕ್ ಆಗ್ತಿರ್ಲಿಲ್ಲ. ಸಿಂಗಾರಿ, ನಿಮ್ಮಂಥ ನಿಜವಾದ ಪ್ರೇಮಿಗಳನ್ನ ದೂರ ಮಾಡೋಕ್ ಪ್ರಯತ್ನ ಪಡೋದೇ ತಪ್ಪು ಅಂತ ಗೊತ್ತಾಗಿ ಬಂದಿದ್ದೀವಿ. ನಿಮಗೆ ಆಶೀರ್ವಾದ ಮಾಡೋ ಯೋಗ್ಯತೆನ ನಾವು ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತಿಲ್ಲ. ಆದ್ರೂ ನೀವಿಬ್ರು ಚೆನ್ನಾಗಿರ್ಬೇಕು ಅಂತ ಅನ್ನೋದಕ್ಕೋಸ್ಕರವಾಗಿ ಆದದ್ದನ್ನೆಲ್ಲ ಮರೆತು ತಂದೆ ತಾಯಿ ಸ್ಥಾನದಲ್ಲಿ ಆಶೀರ್ವಾದ ಮಾಡೋಣ ಅಂತ ಬಂದಿದ್ದೀವಿ. ಅಪ್ಪಾಜಿ, ಅಪ್ಪಾಜಿ. ಸರ್ವಾಭೀಷ್ಟ ಸಿದ್ಧಿರಸ್ತು. ತಗೋಪ್ಪ ಕಟ್ಟು. ಬಂಗಾರಿ, ಬಂಗಾರಿ, ಇಷ್ಟೇ ನಾನು ನಿನ್ನ ಪ್ರೀತಿ ಕೊಟ್ಟ ಬೆಲೆ. ನಾನು ನಿನ್ನ ಮದ್ವೆ ಆಗ್ಬೇಕು ಅಂತಿದ್ರೆ ಹೇಳ್ದೆ ಕೇಳ್ದೆ ಓಡ್ ಬಂದಿದ್ಯಲ್ಲ. ನನ್ನ ಹತ್ರ ಏನಿದೆ ಅಂತ ನನ್ನ ಮದ್ವೆ ಆಯ್ತೀಯ? ನಿನಗೊಂದು ತಾಳಿ ಕಟ್ಟೋ ಶಕ್ತಿನೂ ನಂಗಿಲ್ಲ. ನಾನು ನಿನ್ನಂಗೆ ಓದ್ದೋನೂ ಅಲ್ಲ.
ಅದೆಲ್ಲಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳೋ ವಿಶಾಲವಾದ ಮನಸ್ಸು ನಿನ್ನ ಹತ್ರ ಇದೆ. ನನ್ಗದೇ ಸಾಕು. ಸುಮ್ಕಿರಲೇ ಸುಮ್ಕಿರಲೇ ಕಿರಲೇ ಕಿರಲೇ ಕಿರಲೇ